ಗಂಡನ ಪಾದಕ್ಕೆ ನಮಸ್ಕಾರ ಮಾಡದೇ ಒಂದು ಹನಿ ನೀರು ಬಾಯ ಆಗ್ತದೆ. ಆದರೆ ಲಲಿತವಾದವರು ಗಂಡ ಸತ್ತಾಕಿದ್ರು ಪಾತ್ರದವ್ರಿಗಿಂತ ಪಾವನ ಮುಂದೆ ಏನು ಕಟಬೈ ಜೋಲು ಕುರುಬರ ದೊಡ್ಡ ಸಪ್ಪನ್ನು ಪಾರು ಮೀಸಿ ಆಸೆಗೆ ಕುಂತ್ಕೊಂಡು ಹರಿವಾಣ ಹಾಗೆ ಒನಪು ವಯ್ಯಾರ ನೋಡಿದ್ರೆ ಸೊಂಟನೇ ಮುರಿಬೇಕಂತ ಸಿಟ್ಟು ಬರ್ತದೆ ನನಗೆ. ಕೊಳ್ಳಾಗದು ಯಾರ ಮೇಲೆ? ಮಂದಿ ಮೇಲಲ್ಲ. ಯಾವ್ದನ್ನ ಬಂಗ್ಲೆ ಕಟ್ಸ್ಬೇಕಂದ್ರೆ ಮಂತ್ರಿಗಳ ಕೈಯಿಂದ ಅಡಿಗೊಲ್ಲು ಅಂತಾರೆ. ಅಡಿಗೊಲ್ಲು ಯಾಕ ಅಷ್ಟು ಕೆಲಸ ಇಲ್ಲ, ಯಾರ ಕಲ್ಲ ಆಗಂಗಿಲ್ಲ. ಅದಕ್ಕೆ ನಾ ದೊಡ್ಡ ಕೆಲಸ ಮಾಡೋರು ಬಹಳ ಜನ ಅದಾರ ಇಲ್ಲಿ. ಏನೋ ದೊಡ್ಡ ಮನುಷ್ಯರು ಅಂತ ದೊಡ್ಡ ಮರ್ಯಾದೆ ಕೊಡ್ಬೇಕಾಗ್ತದೆ. ಹೆಂಗೇನ ನಾ ಬ್ಯಾರೆ ತಿಳ್ಕೊಂಡಿದ್ದೆ. ಏನ್ ತಿಳ್ಕೊಂಡಿ? ಏನಿಲ್ಲ, ಮಂತ್ರಿ ಆದವ್ರ ಕೈಯಾಗ ಇದು ಇಲ್ಲಿದವ್ರ ಕೈಯಾಗ ಏನು ಗುಣಿಗಳು ಹೊಡೆದಿರ್ತಾವೇನಂತ ಮಾಡಿದ್ದೆ. ನೀನು ಸ್ವಲ್ಪ ಇಂಗ್ಲೀಷ್ ಕಲ್ತ್ಕೋಬೇಕು, ಕನ್ನಡ ಅಕ್ಷರ ಕಲ್ತ್ಕೊಂಡು ನೀನು ಮಂತ್ರಿ ಆಗ್ಬೇಕು, ಉಮಶ್ರೀ ಆದಂಗ. ಮತ್ತೆ ನೀನು ಆಗ್ಬೇಕು ಕಂಪ್ನಿ ಬಾಣ ಆಗಿ. ಮಹಾ ಮುನುಗಡೆ ಮುಚ್ಚುಳಿದಾಗ ಉಣ್ಣ ಮುಂದೆ ಗುಂಗಾಡೆ ಒಂದು ಗಂಗಾಳ ಗಂಗಾಳ ಅಂತ ಇನ್ನಾರು ಕೇಳಬೇಕು. ಮತ್ತೆ ಮನೆಗೆ ಸುದ್ದಿ ಕೇಳಿ ಇಲ್ಲ. ಮನೆಗೆ ನೋಡಿದ್ರೆ ಶರತ್ತಪ್ಪನವ್ರು ಲಲಿತವ್ರು ಬಂದ್ಮೇಲೆ ಶಿವ ಶಿವ ಅಲ್ಲ ನೋಡಕ್ ಹೆಂಗ್ ಕಾಣಿಸ್ತಾರಲ್ಲ ಅವರು. ಗುಡ್ಡ ನುಣ್ಣಗ ಹತ್ತಿರ ಹೋದ್ರೆ ಏನಿದೆ ಬರೀ ಕಲ್ಲು ಮುಳ್ಳು. ಅಲ್ಲ ಗದ್ದಲ್ದಾಗ ನಿಂತು ಕಾಲು ತೂರಿ ಬಾಳೆ ಕೆಡ್ಸೋ ಅಂತ ಮಂದಿ ಕೂಡ ನನ್ ಗಂಗನ್ನವರು ಕಾಲಹರಣ ಮಾಡಿದ್ರೆ ಹೆಂಗಂತೀನಿ ಅಂತವ್ ಹಣೆ ಬರಕ್ಕೆ ಯಾರು ಹೊಣೆ? ಹಣೆ ಬರೋದು ಅನುಭವಿಸಲೇಬೇಕಲ್ಲ. ಅದಿರ್ಲಿ ದುಃಖ ಹಣೆ ಬರೋದು ಅನುಭವಿಸಲೇಬೇಕು. ಮತ್ತೆ ಉಳಿಯುವಕ್ಕೆಲ್ಲ ತಯಾರು ಮಾಡ್ಕೊಂಡೇ ಹೋಗಿಲ್ಲ. ಯಾರ ನಸೀಬ್ ಯಾರು ಬಂದ್ರು ನಡಿ. ಅಪ್ಪರು ನಾಳೆ ನಸೀಬಿನ ಗಾಡಿಗೆ ಬರ್ತಾರಂತ ಪತ್ರ ಬರ್ತಾರೆ. ಅವ್ವರ ಓದಿದ ಮೇಲೆ ನಾವು ಬೆಳಿಗ್ಗೆ 5 ಗಂಟೆ ಗಾಡಿ ಹೋಗ್ತೀವಿ. ಹಂಗಾದ್ರೆ ಇವತ್ತು ನಸೀಬ್ನೇ ಆ ಸಾಬು ಒಂದಿಟ್ಟು ಮ್ಯಾಚ್ ತಗ ಮಾಡಿ ನಸೀಬಿನ ಗಾಡಿಗೆ ಮಾಡ್ಕೊಂಡು ನಡಿ. ದೇವದಾನವರ ಆಪ್ತಿ ಮತನಿಂದ ಒದಗಿದ ಕಾರ್ಕೂಟ ವಿಷಯಕ್ಕಿಂತಲೂ ಪ್ರಖರವಾಗಿದೆ ಧರಣಿಯಲ್ಲಿ ಅದುವೇ ರವರವರ ನರಕದ ನಿದರ್ಶನ. ಒಂದೆಡೆಗೆ ಅಣತೆಗೆ ಎಣ್ಣಿಲ್ಲದೆ ಬಡತನದ ಘೋರಾಂಧಕಾರದಲ್ಲಿ ಕಣ್ಮುಚ್ಚಿ ಕೈಕಟ್ಟಿ ಕುಳಿತಿವೆ ಅದೆಷ್ಟೋ ಬಡ ಕುಟುಂಬಗಳು. ಇನ್ನೊಂದೆಡೆಗೆ ಸಿರಿವಂತರು ಕಟುಬಡವರ ಕರಳೆಂಬ ಬತ್ತಿಗಳಿಗೆ ದೀನರ ರಕ್ತವನ್ನು ಎಣ್ಣೆಯಾಗಿ ಸುರಿಸಿ ಹೊತ್ತಿಸಬಹುದು ದೀಪಗಳು ಅತ್ಯಾಚಾರವೆಂಬ ಅನಿಲದಿಂದ. ದೇವ, ಧರಣಿಯಲ್ಲಿಯ ದರಿದ್ರರು ಬಾಳಲು ಸಾಧ್ಯವಿಲ್ಲವೆಂಬುದೇ ನೀ ಜಗವನ್ನಾಳುವ ರೀತಿಯೇ. ಪೋಸ್ಟ್ ಬಂದಿದೆ. ಆತ್ಮೀಯ ಅಣ್ಣನಿಗೆ ಕ್ಷೇಮ. ನಿಮ್ಮ ಮಾವನವರು ರೈತ ಪರಿಷತ್ತಿಗಾಗಿ ದೇಗಿಲಿಯೇ ಹೋಗಿರುವರು. ಅವರು ಬರುವವರೆಗೂ ನೀನು ನನ್ನ ಜೊತೆಯಲ್ಲಿ ಇದ್ದಂತಾಗುವುದು. ಕಾರಣ ತೀವ್ರವೇ ಹೊರಟು ಬರಬೇಕು. ಇಂತಿ ನಿನ್ನ ತಂಗಿ ಗಂಗಾ. ಬರುವೆನಮ್ಮ. ಗರ್ಭಿಣಿಯಾದ ನಿನ್ನನ್ನು ನನ್ನ ಮನೆಗೆ ಕರೆತರಲಿಲ್ಲ. ಹೊಸ ಸೀರೆ ಉಡಿಸಿ ಕುಪ್ಪಸ ತೊಡಿಸಲಿಲ್ಲ ತಂಗಿ. ಸೋದರತ್ವದ ಕರ್ತವ್ಯ ಈಡೇರಿಸದ ಈ ಏಡಿ ಅಣ್ಣನನ್ನು ಉದಾರ ಹೃದಯದಿಂದ ಕ್ಷಮಿಸುವೆ ಎಂದು ನಾ ಬರುವೆನಮ್ಮ ನಿನ್ನ ಮನೆಯ ಬಾಗಿಲಿಗೆ. ಇನ್ನು ಕೆಲವೇ ಒಂದು ಪ್ರವೇಶಗಳಲ್ಲಿ ನಾಟಕ ಮುಕ್ತಾಯ ಆಗ್ತದೆ.
ಮುಖ್ಯವಾಗಿ ಈ ಮುದುಮಂಡ ಮಕ್ಕಳು ಯಾಕಪ್ಪ ನಾಟಕ ಆಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಮುಖ್ಯವಾಗಿ ನಮ್ಮ ಸದ್ಯಕ್ಕೆ ರಂಗಮಂದಿರದ ನಮ್ಮ ನಾಟಕ ರಂಗದ ಕಲಾವಿದರಾಗಿರ್ತಕ್ಕಂಥ ಲಕ್ಷ್ಮೀಶಣ್ಣ, ಅಂಗಡಿ ಲಕ್ಷ್ಮೀಶಣ್ಣ, ಒಣ್ಣೆನ ರುದ್ರಣ್ಣ, ಕರಬಸಾಯಿ ಮಾಸ್ಟ್ರು, ಇವರು ನಾಟಕದವರು. ಆಮೇಲೆ ಇದೇ ರೀತಿ ಬಯಲಾಟದಲ್ಲಿ ಜಾನ್ ಈರಣ್ಣ, ಈರನಗೌಡರು ಹಾಗೂ ಪರಮೇಶ್ವರ ಗೌಡರು ಹಾಗೂ ನಮ್ಮ ಧೀರ ಈರಪ್ಪಗೌಡರು, ಇದೇ ಅಣ್ಣ ತಂಗಿ ಪಾಟ್ನಲ್ಲಿ ಅವರು ನಮ್ಮ ಕಾಸಿಂ ಪಾಟ್ ಮಾಡಿದರು. ಅವರು ಸಹ ಅಂತ ಕಲಾವಿದರು. ಅದೇ ಬಯಲಾಟದಲ್ಲಿ ನಮ್ಮ ಅಂಜನಪ್ಪ, ಇಂಥ ಈ ಒಂದು ನಮ್ಮ ಕಾಲಘಟ್ಟದಲ್ಲಿ ಅವ್ರು ತೀರ್ಕೊಂಡಿದ್ರು. ಬ್ಯಾರ್ಗೆ ಹೋಗ್ಬಿಟ್ಟೈತೆ, ಆ ಬ್ಯಾರ್ ಈ ಬ್ಯಾರ್ ಅಂತಂದು ಇವಾಗ ಈ ಬ್ಯಾರ್ ಹಿಡ್ಕೊಂಡವ್ರು ನೋಡಿ. ಡ್ಯಾನ್ಸ್ ಆಡೋವ್ರಿಗೆ ಆಡಿಸ್ಬಿಟ್ರು, ಈಗ ಬಡಕ್ ಬರ್ತಾರೆ ನೀವು. ಆಗ್ಲಮ್ಮ ನಿಮ್ದೊಂದು ಕಾಲ, ಯಾಕಂದ್ರೆ ನಮ್ದು ತಪ್ಪೈತೆ. ನಾವು ಪಕ್ಕ ನಿಕ್ಕ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು. ಇವು ಮೇಲೆ ಹೊಂಟಿವಲ್ಲ, ಇವು ಬಡ್ರಿ. ನಾವು ಇನ್ನು ಮುಂದೆ ನೋಡ್ರಪ್ಪ ಎಲ್ಲರಿಗೆ ಹೇಳ್ತೀನಿ, ಎಂತ ಆಡ್ಬೇಡ್ರಿ ನೀವು. ಒಳ್ಳೆ ಮದುವೆ ಮಾಡ್ಕೊಳ್ರಿ, ಚೆನ್ನಾಗಿ ಸಂಸಾರ ಮಾಡ್ರಿ, ಬೇರೆ ಹೆಣ್ಮಕ್ಳ ಮೇಲೆ ಕಣ್ಣಾಕ್ಬೇಡ್ರಿ. ನಾವು ಇವತ್ತಿನಿಂದ ನಾವು ಪರಿಮಾಣ ಮಾಡ್ತಾವ್, ಯಾರ್ದು ಯಾವ್ದು ಮುದಿಮುಂಡ ಬಂದಂಗೆ ಬರೀಸಪ್ಪ ನಿಂದು ಒಳ್ಳೇದಲ್ಲಪ್ಪ. ಯಾಕಪ್ಪ ನಿಮ್ಗೆ ಹೆಂಡತಿಗೆ ಡ್ಯಾನ್ಸ್ ಮಾಡಕ್ಕೆ ಅವತ್ತು ಬಿಟ್ಟು ಇವತ್ತು ಬಿಡ್ತಾವ. ಅವತ್ತು ಡ್ಯಾನ್ಸ್ ಮಾಡಕ್ಕೆ ಬಿಟ್ಟು ಇವತ್ತು ಬಿಡ್ತೀವಿ. ಅಲ್ಲ ಅದೇ ದೊಡ್ಡ ನೋಟಾರ ಹಾಕ್ಬೇಕಾಯ್ತು. ನಿಮ್ಮ ಮತ್ತೆ ನಾಳೆ ಕೊಟ್ಟಿದ್ವಲ್ಲ ₹1,00,000 ಆಗ್ಯಾವ ನಾಟಕ. ಇನ್ನೇನು ಹಾಕ್ತಾರ? ಅಲ್ಲ ಶ್ರೀರಾಮ ಸರ್ ಎಲ್ಲ ಖುಷಿ ಅಂತದ್ವಲ್ಲ. ನೋಡಪ್ಪ, ನೋಡಿದ್ರಿಗೆ ಹಲೋ, ನೀವು ಹೆಚ್ಚು ಕಮ್ಮಿ ಬಡಿದ್ರೆ ಸೊತ್ತು ನಿಮ್ಮ ಹೆಸರು ಬರೆದು ಬಿಡ್ತೀನಿ ನೋಡ್ರಿ. ಮತ್ತೆ ಅಡ್ಡ ಮಳೆ ಬಂದ ದೊಡ್ಡ ದೊಡ್ಡ ತುಂಬಿ ನಿಮ್ದಾಗ ಹೊಡಿಬೇಡ. ನಿಮ್ದೀಗ ಮಗುವಾಗಿ ಹುಟ್ಟಿದಾವ, ನಿಮ್ದು ಹಾಲಿಲ್ಲ ಬರಮ್ಮ. ನಿಮ್ದೀಗ ಮಗುವಾಗಿ ಹುಟ್ಟು ನಿಮ್ದೂಗ ಹಾಲು ಕೊಡ್ತಾವ. ನಮಸ್ಕಾರ. ಅದಕ್ಕೆ ಯಾಕಮ್ಮ ಅತಿ ವಿನಯಂ ಧೂರ್ತ ಲಕ್ಷಣಂ. ನೋಡು, ಮೊದಲು ನನ್ನ ಮುತ್ತಿನ ಹಾರ ಎಲ್ಲಿಟ್ಟಿದ್ಯೋ ಅದನ್ನ ಕೊಟ್ಬಿಡು. ಆ ನಂತರ ಬೇಕಾರೆ 3 ಹೊತ್ತು ಪೂಜಿಸುತ್ತಾ ಎಲ್ಲೇ ಕುಡಿವಿ ಅಂತೆ. ನೋಡಮ್ಮ, ನಿನ್ನ ಮುತ್ತಿನ ಹಾರವನ್ನ ನಾನು ನೋಡಿಲ್ಲ ಲಲಿತಾ. ಎಡಗೈಯಿಂದ ನೀನೇ ಎಲ್ಲಿಯಾದ್ರೂ ಇಟ್ಟಿರಬಹುದು, ಸರಿಯಾಗಿ ಹುಡುಕಿ ನೋಡಮ್ಮ. ಹೌದು, ಎಡಗೈಯಿಂದ ಎತ್ತಿಟ್ಟಿದ್ದೆ, ಆದ್ರೆ ಬಲಗೈಯಿಂದ ಹಾರಿ ಹೋಗಿದೆಯಲ್ಲ. ಲಲಿತಾ, ಚುಚ್ಚಿ ಮಾತನಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲಮ್ಮ. ಬಿಚ್ಚಿ ಹೇಳು. ತೆಗೆದಿಟ್ಟಿರುವ ಹಾರವನ್ನ ಎಷ್ಟು ಹುಡುಕಿದರೂ ಅದು ಸಿಗುವುದೇನು? ಅದೇನು ಅಂತ ಬಿಚ್ಚಿ ಹೇಳು ಲಲಿತಾ. ಹೇಳ್ತೀನಿ. ಈಗ ಆ ಹಾರ ಎಲ್ಲಿದೆ ಎಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ತೆಗೆದುಕೊಂಡು ಬಿಡಮ್ಮ. ಸರಿಯಾಗಾದ್ರೆ ಬೆಳಿಗ್ಗೆ ಮುಂಜಾನೆ ನಾನು ಸ್ನಾನ ಮಾಡಕ್ಕಂತ ಹೋದಾಗ ಅದನ್ನ ಮರೆತು ಆ ಹಾರವನ್ನ ಅಲ್ಲೇ ಬಿಟ್ಟು ಹೊರಗೆ ಬಂದೆ. ನಾನು ಸ್ನಾನ ಮುಗಿಸಿದ ನಂತರ ನೀನು ಬಚ್ಚಲ ಮನೆಗೆ ಹೋಗಲಿಲ್ವೇನು? ಹಾಗಾದ್ರೆ ನಾನೇ ಕಳ್ಳಿ ಅಂತ ನಿನ್ನ ಅಭಿಪ್ರಾಯವೇ? ಅನುಮಾನಕ್ಕೆ ಆಸ್ಪದವೇ ಇಲ್ವಲ್ಲ. ನೋಡಮ್ಮ, ಅವರು ಮನೆಯಲ್ಲಿದ್ದಾಗ ಈ ರೀತಿ ಕಳ್ಳಿ ಅಂತ ನನಗೆ ಅಪವಾದವನ್ನು ಹೊರಿಸಬೇಡಮ್ಮ, ಹೊರಿಸಬೇಡ.
ನಾನು ನಿರಪರಾಧಿಯಮ್ಮ, ನಿರಪರಾಧಿ. ಸತ್ಯ ಸಂಗತಿ ಎನ್ನುವುದು ಯಾವಾಗ ಏನು ಎನ್ನುವುದು ಗೊತ್ತಾಗತ್ತೆ. ಅಣ್ಣ ಬರ್ಲಿ, ಆ ನಂತರ ನಿನಗೆ ಎಲ್ಲ ತಿಳಿದು ಹೋಗುತ್ತೆ. ಯಾರ ಹಾರ ಏನು ಸುದ್ದಿ? ನಾನು ಮುತ್ತಿನ ಹಾರವನ್ನು ಕದ್ದಿರುವೆನಂತೆ. ಯಾರು ಹೇಳುವುದು? ಲಲಿತಾ. ನಂಗೆ ಇವಳೇ ನಿನ್ನ ಹಾರ ಕದ್ದಿರುವುದನ್ನು ನಿನಗೆ ಹೇಗೆ ತಿಳಿಯಿತು? ಅಣ್ಣ, ಅಂಗೈಯಲ್ಲಿರುವ ಹುಣ್ಣಿಗೆಗೆ ಕನ್ನಡಿ ಏಕೆ ಬೇಕಣ್ಣ? ನನ್ನ ಪ್ರಶ್ನೆಗೆ ತಕ್ಕ ಉತ್ತರ ಇದಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ನನ್ನ ಮುತ್ತಿನ ಹಾರ ಕಳೆದು ಹೋಗಿಲ್ಲ ಎನ್ನುವುದು ನಿನ್ನ ಅಭಿಪ್ರಾಯವೇನು? ಹೇಳಬಹುದು, ಆದರೆ ಹಳವು ಮಾಡಿದವಳು ಗಂಗಾ ಅನ್ನವೆಂದು ಮಾತ್ರ ಹೇಳಬಲ್ಲೆ. ಅಣ್ಣ, ಬಾಯಿ ತೊಳೆದುಕೊಂಡು ಮಾತಾಡೋಣ. ಇವಳು ನಿನ್ನ ಹೆಂಡತಿ ಎನ್ನುವ ಕಾರಣಕ್ಕೆ ಪ್ರತಿ ಮಾತಿಗೂ ಇವಳಿಗೆ ಸಲಿಗೆ ಕೊಟ್ಟು ಮಾತನಾಡಬೇಡ. ಇವಳೇ ಬೆಳಗ್ಗೆ ನನ್ನ ಮುತ್ತಿನ ಹಾರವನ್ನ ಕದ್ದು ಸ್ವತಃ ಪೆಟ್ಟಿಗೆಯಲ್ಲ ಇಟ್ಟಿದ್ದನ್ನ ಕಣ್ಣಾರೆ ನಾನೇ ಕಂಡಿದ್ದೇನೆ. ಇದು ಶುದ್ಧ ಸುಳ್ಳು. ನಾನು ಅಪರಾಧಿ ಅಲ್ಲ ಸ್ವಾಮಿ, ನಾನು ಅಪರಾಧಿ ಅಲ್ಲ. ಖಂಡಿತವಾಗಿಯೂ ನಾನು ಕಳ್ಳತನ ಮಾಡಿಲ್ಲ. ಬೇಕಿದ್ರೆ ನನ್ನ ಪೆಟ್ಟಿಗೆಯನ್ನು ತರುವೆ, ನೀವೇ ಪರೀಕ್ಷಿಸಿ ನೋಡಿ. ಗೊತ್ತಿಲ್ಲ ಸ್ವಾಮಿ, ಇದೆಲ್ಲ ಸುಳ್ಳು. ಖಂಡಿತವಾಗಿಯೂ ನಾನು ಕಳ್ಳಿಯಲ್ಲ ಸ್ವಾಮಿ, ನಾನು ನಿರಪರಾಧಿ. ನನ್ನ ಮಾತನ್ನ ನಂಬಿ. ನಿಮ್ಮ ಮುಂದೆ ಅಸತ್ಯವನ್ನಾಡಿ ನಾನು ನರಕಕ್ಕೆ ಹೋಗಲಿ ಸ್ವಾಮಿ. ಅಣ್ಣ, ಇವಳು ಗೋಮುಖ ವ್ಯಾಘ್ರಣಿ ಅಷ್ಟೇ ಅಲ್ಲಣ್ಣ, ಸಾಧುವಿಯ ಸೊಕ್ಕನ್ನ ಹಾಕಿಕೊಂಡು ಊರು ತುಂಬಾ ತಿರುಗುತ್ತಿದ್ದಾಳೆ. ಹರಿಶ್ಚಂದ್ರನನ್ನು ಪರೀಕ್ಷಿಸಲು ವಶಿಷ್ಠ ವಿಶ್ವಾಮಿತ್ರರು ಕೇಳಿದಂತಿದೆ. ಅಣ್ಣ ತಂಗಿಯರು ಶರತ್, ನೀರ ಮೇಲಿನ ಮೀನಿನ ಹೆಜ್ಜೆ ಕಾಣಬಹುದು, ಆದರೆ ಮಾತ್ರ ಶಿವನಿಗೂ ಸಿಗಲ್ಲ. ಹೆಣ್ಣಿನ ಗುಣ ಕಣ್ಣಿಗೆ ಕಾಣಲಾರದು. ಸುಣ್ಣದ ಕಲ್ಲಿನೊಳಗೆ ಅಡಗಿ ಮೇಲೆ ತೋರುವುದು ಸುಡುಗಿಚ್ಚಿನಂತೆ ಸ್ತ್ರೀಯರ ಸ್ವಭಾವ. ಮತ್ತಾವ ವಿಷಮ ಸನ್ನಿವೇಶವನ್ನು ತಂದು ಬಿಟ್ಟೆ ನನ್ನ ಮಾಡಿದ. ಡಾಕ್ಟರ್ ನೋಡಿ, ನಡೆದಿದ್ದ ಸಮಾಚಾರವನ್ನೆಲ್ಲ ನಮ್ಮಣ್ಣನ ಮುಂದೆ ಎಲ್ಲ ಹೇಳಿಬಿಡೆ. ಮತ್ತೇಕೆ ಬಿಡೋ ಲಲಿತಾ? ಅದನ್ನು ಕೇಳಿದ್ರೆ ನಿನ್ನ ಅಣ್ಣ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಮಾಣ ಮಾಡಿರೋಣ ಇವರು. ಹೇಳು ಮಿತ್ರ, ಹೇಳು. ನೆಚ್ಚಿನ ಗೆಳೆಯನೊಡನೆ ಬಿಚ್ಚಿಡುವ ವಿಷಯವೇನಿದೆ ಅಚ್ಚೊತ್ತಿದೆ ಅಜ್ಞಾನದ ಕ್ಷಣಗಳು ನಿನ್ನ ಅಪ್ಪಾಂಗಿಯ ಹೃದಯ ಪರದ ಮೇಲೆ. ಪ್ರತಿದಿನ ತೋಟದ ಮಠಕ್ಕೆ ಹೋಗುವಾಗ ನಿನ್ನ ಪತ್ನಿಯು ನನ್ನ ಆಸ್ಪತ್ರೆ ಮುಂದೆ ಬಂದು ನಿಂತು ಮಂದಹಾಸದಿಂದ ನಕ್ಕುವಗಳು. ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ಸ್ವಾಸ್ಥ್ಯ ಸರಿಯಾಗಿಲ್ಲವೆಂದು ಕೇಳಿದನು. ನಾನನ್ನು ಅವಳು ಪರೀಕ್ಷಿಸುವಾಗ ಕೂಡಲೇ ನನ್ನ ಕೈ ಹಿಡಿದು ತನ್ನೊಡನೆ ಮಿಲನವಾಗೆಂದು ಕೇಳಿದನು. ಮಿತ್ರತ್ವದಲ್ಲಿ ಹೀಗೆಲ್ಲ ಮಾಡಬಾರದೆಂದು ಕೃತಜ್ಞನೆ ಕೇಳಿದರು. ಹೇಗೆ ಒತ್ತಾಯ ಪೂರ್ವಕವಾಗಿ ನನ್ನ ಭಾವಚಿತ್ರವನ್ನು ತೆಗೆದುಕೊಂಡರು. ಅಯ್ಯೋ ಪಾಪಿ, ಅನ್ನ ಉಣ್ಣುವ ಬಾಯಿಂದ ಎಂಥ ಪಾಪದ ನುಡಿಗಳನ್ನಾಡುತ್ತಿರುವೆಯೋ ನಿಜ. ಅಶೋಕ್, ಬೇಕಾದರೆ ಗೌರೀಶನನ್ನು ಕರೆಸಿ ಕಣ್ಣಾರ ಕಂಡು ಕಿವಿಯಾರು ಕೇಳಿದ್ದಾನೆ. ಈ ನೆಲ್ಲಿ ಪಾಪ ಇವಳ ಹೊಲಸ ಕೆಲಸ ಎಲ್ಲಿ ಹೊರಗೆ ಬಿದ್ದು ಬಿಡುತ್ತೋ ಅಂತ ಬೆಳಗಿನ ಗಾಡಿಗೆ ಆ ಗೌರೀಶ್ ಹಾಗೂ ಅವನ ಹೆಂಡತಿ ಗೌರಿನ ಊರಿಗೆ ಇವಳೇ ಕಲಿಸ್ಬಿಟ್ಟಿದ್ದಾಳೆ. ಲಲಿತಾ, ಮಂತ್ರಕ್ಕೆ ಮಾವಿನಕಾಯಿ ಉದರಲಾರ
ಪೋಷಿಸಲು ಇಂದಿನ ಪ್ರತ್ಯಕ್ಷ ಪ್ರಕರಣವೇ ಸಾಕ್ಷಿ. ಅಯ್ಯೋ ದೇವರೇ, ನಾನಿದನ್ನೇನು ಕೇಳುತ್ತಿರುವೆ, ಇದನ್ನೇನು ನೋಡುತ್ತಿರುವೆ ತಂದೆ, ನಾನೇನು ಕೇಳುತ್ತಿರುವೆ? ಸ್ವಾಮಿ, ಚಂದ್ರಕಾಂತ ಶಿಲೆಯಿಂದ ಅಗ್ನಿ ಹೊರ ಬೀಳಬಹುದೇ? ನಿಮ್ಮ ಹೊರತು ಅನ್ಯರನ್ನ ಕಣ್ಣೆತ್ತಿಯೂ ನಾನು ನೋಡಿಲ್ಲ ಸ್ವಾಮಿ, ಕಣ್ಣೆತ್ತಿಯೂ ನಾನು ನೋಡಿಲ್ಲ. ಇದಕ್ಕೆ ತಪ್ಪಿ ನಡೆದಂತೆ ಆದರೆ ಅಗ್ನಿಕುಂಡದಲ್ಲಿ ಬೀಳಲಿ ಎನ್ನ ದೇಹ ಭಂಡಾರ. ಒಂದು ಹೆಚ್ಚಿ ನೋಡಿ ಈ ಚುಕ್ಕ ಚಿನ್ನವನ್ನ. ಸರಿ, ಮಾಡುವುದು ಅನಸೂಯಂತೆ, ಆಡುವುದು ಆಯಂಗನೆಯಂತೆ. ಬಂಗಾರ ಲೇಪ ಮಾಡಿದ ಹಿತ್ತಾಳೆಯನ್ನು ಹೊರಗೆಚ್ಚಿ ಹುಚ್ಚಲಾದೆ. ಏನು ಸಮಾಚಾರ ಮಾಮ? ಓ, ಒಳ್ಳೆ ಸಮಯಕ್ಕೆ ಬಂದೆ. ಮಿತ್ರ ದ್ರೋಹಿ, ಈ ರೀತಿ ಮೋಸ ಮಾಡೋ ಎಷ್ಟು ಜನರಿಗೆ ಮೋಸ ಮಾಡಿಲ್ಲ. ಮೋಸ ಬೇತರದು ಮಾಮ. ತಂಗಿಯ ಮದುವೆ ಆಗಿಲ್ಲವೆಂದು ಒಡವೆಟ್ಟಿನ ಕೊಡಲಾಗದಕ್ಕೆ ತಂಗಿಯ ಮದುವೆ ಆಗಿಲ್ಲವೆಂದು ಉದ್ದುದ್ದ ಮಾತಾಡಿ ಮನೆ ಹಾಳು ಮನೆಗಳನ್ನು ಬಿತ್ತದೆ ವ್ಯಭಿಚಾರಿ ತಂಗಿಯನ್ನು ಕಟ್ಟಿದ್ದಾರೆ. ನಿರಪರಾಧಿಯನ್ನು ನಿಷ್ಕಾರಣವಾಗಿ ನಿಂದಿಸಿದರು ಅಶೋಕ್. ಹಿಮಾಲಯದಲ್ಲಿ ಹುಟ್ಟಿದ ಪಾವನಾತ್ಮದ ಭಾಗೀರಥಿಯೇ ನನ್ನ ತಂಗಿ. ಅವಳು ಸಮುದ್ರ ರಾಜನಲ್ಲಿದೆ. ಕ್ಷುದ್ರ ಜಲಾಶಯವನ್ನು ಸೇರಬಹುದೇ? ಕಾಲ್ನಡಿಗೆಯಲ್ಲಿ ಹೊಕ್ಕು, ಈ ಬಡವರಿಗೆ ಮೈ ತುಂಬಾ ಸೊಕ್ಕು. ಮಾತು ಯಾವತ್ತು ಸುಳ್ಳಲ್ಲ. ಇಲ್ಲಿ ಬಿದ್ದು ಸಾಯುವ ತಿರುಕನಾದರೂ ಇವನ ಅಹಂಕಾರ ಇನ್ನು ಬಿಟ್ಟೇ ಇಲ್ಲ. ತಂಗಿ, ನಾಯಿ ಕೊರಡೆಗೆ ಲಿಂಗ ಕಟ್ಟಿದರೆ ಅದು ಎಲುಬು ಕಳೆಯುವುದು ಬಿಡದು. ತಂಗೆ, ನಿನ್ನ ಯಾಸಿ ಕಲ್ಪದಿಂದ ಇನ್ನು ಮನೆಯಿಂದ ದೂರ ಆಗು. ನನ್ನೊಡನೆ ದುಡುಕದಿರು ಅಶೋಕ್. ದುಡುಕಿ ಕೆಡುಕು ಮಾಡಿದರು ಈ ಪಾವನಾತ್ಮಕ ಪುಷ್ಪಕ್ಕೆ. ಪಾವನಾತ್ಮದ ಪುಷ್ಪ ಅಲ್ಲಲ್ಲ, ಯಾಸಿ ನೋಡಿದ ಪುಷ್ಪ, ಮುಟ್ಟಿದ ಮಡಿಕೆ. ತೆಗೆದುಕೋ ನಿನ್ನ ತಂಗಿ ಪ್ರೇಮಿಸಿದ ಪ್ರೇಮಿಯ ಭಾವಚಿತ್ರವನ್ನು. ಬೇಡಿ ಸ್ವಾಮಿ, ದಯವಿಟ್ಟು ಅವಾಚ್ಯ ಶಬ್ದಗಳನ್ನಾಡಬೇಡಿ ಸ್ವಾಮಿ, ಆಡಬೇಡಿ. ಅಂದು ಸೀತಾದೇವಿಯನ್ನ ಶ್ರೀರಾಮನಿಂದ ದೂರ ಮಾಡುವುದಕ್ಕಾಗಿ ರಾವಣನ ಚಿತ್ರವನ್ನ ಹಾಸಿಗೆಯ ಅಡಿಯಲ್ಲಿ ಇಟ್ಟಂತೆ ಇಂದು ನಮ್ಮಿಬ್ಬರನ್ನ ದೂರ ಮಾಡುವುದಕ್ಕಾಗಿ ಈ ಡಾಕ್ಟ್ರು, ಈ ಲಲಿತಾ ಇಬ್ಬರು ಸೇರಿ ಈ ರೀತಿ ಕಪಟಕಾರ ಸ್ಥಾನವನ್ನು ರೂಪಿಸಿದ್ದಾರೆ ಎಂದು ನೀವೇಕೆ ಅರಿಯಲಾರಿರಿ ಸ್ವಾಮಿ, ನೀವೇಕೆ ಅರಿಯಲಾರಿರಿ? ಇದು ಕೇಡಾಡಿಗಳ ಕೈಚಳಕ್ಕೆ ಹೊರತು ಕಾಲತ್ರಯದಲ್ಲಿಯೂ ಇಂಥ ಕೃತಿಗೆ ಮನಸ್ಸು ಮಾಡರು. ಕದ್ದು ಮಾನಸ ಇದ್ದ ಸಿಕ್ಕಾಗ ಅಪರಾಧವನ್ನು ಹಲ್ಲೆಗಳೆಯುವುದು ಅಜ್ಞಾನದ ಪ್ರದರ್ಶನ. ಮತ್ತೇಕೆ ಬೇಕು ಇನ್ನೊಂದು ನಿದರ್ಶನ? ನನ್ನ ಮನೆಯಿಂದ ಮೊದಲು ಬಿಟ್ಟು ನಡೆ. ನಿಮ್ಮನ್ನಗಲಿ ನಾನೆಲ್ಲಿಗೆ ಹೋಗಲಿ ಸ್ವಾಮಿ? ನಾನು ಈ ಯಾತ್ರೆಗೆ ಹೋಗು. ನಿಮ್ಮ ಪಾದಚರಣಗಳೇ ನನಗೆ ಕಾಶಿ ಯಾತ್ರೆ. ಕಲಿಯುಗದ ಸಾವಿತ್ರಿ. ನಡೆತಗಿ ಅವಮಾನವ ಆಗರದಲ್ಲಿ ಆರಕ್ಷಣ ಕೂಡ ಇರುವುದು ಬೇಡ. ಇಂದಿಗೆ ಈ ಮನೆಯ ಋಣ ತೀರಿತು. ತಮ್ಮ ಕಾರ್ಯ ಸಾಧನೆಗಾಗಿ ರಚಿಸಿಕೊಂಡಿರುವ ಕಪಟಕಾರ ಸ್ಥಾನದ ಕೋಟೆ ಒಂದಲ್ಲ ಒಂದು ದಿನ ಸತ್ಯದ ಸಿಡಿಮದ್ದಿಗೆ ಸುಟ್ಟು ಸೀಕರಿಯಾಗಿ ಬೀಳುವುದು. ಆಗ ಉಳಿಯುವುದು ಅಮೂಲ್ಯವಾದ ಶ್ರೀರತ್ನದ ಬೆಲೆಯು. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲಿಲ್ಲ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯ
ಕಾಲಕ್ಕೆ ನೆಲವೆದ್ದು ಬಡಿದಂತೆ ಬಡತನದ ಬೇಗೆಯಲ್ಲಿ ಬೆಂದು ಬೇಸತ್ತು ತಂಗಿಯ ಮನೆಯಲ್ಲಾದರೂ 4 ದಿನ ಆನಂದದಿಂದ ಹೋಗಬೇಕೆಂದರೆ ಈ ದುರ್ದಶೆ ಒದಗುತ್ತೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲವೆಂಬ ನೀತಿಗೆ ನುಡಿಯು ತಿರುಮುರುವಾಗಿ ಕುಲನಾರಿಯ ಬಾಳು ಕಣ್ಣೀರಿನ ಕಡಲಾಯಿತು, ಜಾರಣಿಯ ಬಾಳು ಆನಂದದ ಆಗರವಾಯಿತು. ಹಣೆ ಬರಹಕ್ಕೆ ಹೊಣೆ ಯಾರು ಅಣ್ಣ? ಇಂದಲ್ಲ ನಾಳೆ ನನ್ನ ಪತಿಯ ಮನದಲ್ಲಿ ಆವರಿಸಿದ ಈ ಸಂಶಯದ ಕತ್ತಲು ಕಳೆದು ಹೃದಯದಲ್ಲಿ ಸುಪ್ರಕಾಶ ಬೆಳಗುವುದು ಎನ್ನೋ ನಂಬಿಕೆ ಇದೆಯಣ್ಣ, ನನಗಿದೆ. ಅಲ್ಲಿಯವರೆಗೂ ಪತಿಯಾಜ್ಞೆ ಪಾಲಿಸುವುದಕ್ಕಾಗಿ ಅಹಲ್ಯಂತೆ ನಾನು ಪರಿತಾಪ ಪಡಲೇಬೇಕು ಅಣ್ಣ, ಪರಿತಾಪ ಪಡಲೇ. ಪರಿತಾಪಕ್ಕೆ ಪರಿಮಿತಿಯಲ್ಲವೇ? ಇದೆ ಅಣ್ಣ. ಆ ಕರುಣಾಳು ಶಿವ ಕಣ್ತೆರೆದಾಗ ತಂಗಿ, ಇದೇನು ಒಮ್ಮಿಂದ ಮೇಲೆ ಪ್ರಭಕರನ ಪ್ರಖರತೆ ಕಡಿಮೆಯಾಗಿ ಆವರಿಸುತ್ತಿದೆ ಆಕಾಶಕ್ಕೆಂಬ ಕಾರ್ಮೋಡ. ಹೊಟ್ಟೆ ತುಂಬ ನೋಯ್ತಾ ಇದೆಯಲ್ಲ. ದೂರ ನಡೆದಂಗೆ ಎಲ್ಲೇ ಆದರೂ ಒಂದು ಮರದ ಆಶ್ರಯ ಪಡೋಣ. ತಂಗಿ, ಈ ಮರದ ಆಶ್ರಯ ಪಡು. ಇಲ್ಲಿ ಎಲ್ಲಿಯಾದರೂ ನೀರುವೆಯನ್ನು ತುಪ್ಪಿ ತರುವೆ. ನೀರಡಿಕೆ ತುಂಬ ಆಗ್ತಾ ಇದೆ ಅಣ್ಣ. ಅಮ್ಮ, ಗುಡ್ ಮಾರ್ನಿಂಗ್ ಟು ಯು. ಬನ್ನಿ. ಸೂರ್ಯನು ಉದಯಿಸಿದ ನಂತರ ಅದರಂತೆ ಬೇಸರ ಎನ್ನುವುದು ತೊರೆದು ಈ ಕಮಲಿಯ ಮುಖವು ಹರಳಿರುವುದಲ್ಲ. ಪ್ರಮೋದನ, ಅನವರತ ಅರಳಲಿ ನಿನ್ನ ಹೃದಯ. ನೀನೆನ್ನ ನಂದನವನ. ಹೊರ ಬೆಳೆಯಲ್ಲಿ ಒಂದು ಸುರಕಂಠದಿಂದ ಮೊದಲ ಹೃದಯದ ವೀಣಿಯಲ್ಲಿ ಎದ್ದಿರುವುದು ಈ ರತಿಯ ತಾಣ.
ಲಲಿತಾ, ಅಶೋಕನಿಲ್ಲವೇ ಊರಲ್ಲಿ? ಇಲ್ಲ, ಇದೇ ತಾನೇ ಬೆಂಗಳೂರಿಗೆ ಹೋದ್ನಲ್ಲ. ಹಾಗಾದರೆ ಕುಳಿತುಕೊಳ್ಳಬಾ ನನ್ನ ತೊಡೆ ಮೇಲೆ. ನೋಡಿ, ಈ ನಿಮ್ಮ ತೊಡೆಯ ಸಿಂಹಾಸನವು ನೋಡಿ, ಈ ನಿಮ್ಮ ತೊಡೆಯ ಸಿಂಹಾಸನವು ಆ ಮೈಯೂರ ಸಿಂಹಾಸನವೂ ಕೂಡ ಸಾಟಿಯಾಗಲಾರದು ನೋಡಿ. ನಿನ್ನ ಅತ್ತಿಗೆ ಅಂತೂ ಅಡಿಪಾಲಾದವಳು ಪಾಪ. ಏನೂ ಅರಿಯದ ನಿನ್ನನ್ನು ಆಧಾರದ ಬದುಕಿ ಒದಿಸಿ ಮನೆಯಿಂದ ಹೊರದೂಡ ಪಾಪ. ಅಯ್ಯೋ, ನೋಡಿ, ನಿಮ್ಮ ಕಾರ್ಸ್ಥಾನವೇನು ಇದರಲ್ಲಿ ಕಡಿಮೆ ಇದೆಯೇನು? ನನ್ನ ಕಾರಸ್ಥಾನ ಕಳೆ ಕಟ್ಟಿದ್ದು ನಿನ್ನ ಸಮಯೋಚಿತ ಇರಬಹುದು. ಆದ್ರೆ ಅತ್ತಿಗೆ ತಿಳಿಯದಂತೆ ಮುತ್ತಿನ ಹಾರ ಹಾಗೂ ಭಾವಚಿತ್ರವನ್ನ ಅವರಿಗೆ ಹರಿಯದಂತೆ ನಾನು ಪೆಟ್ಟಿಗೆಯಲ್ಲಿ ಇಟ್ಟದೇ ಹೋಗಿದ್ರೆ ಈ ಮಾತನ್ನ ನಮ್ಮಣ್ಣ ನಂಬುತ್ತಾನೂ ಇರಲಿಲ್ಲ. ಅತ್ತಿಗೆ ಎನ್ನುವ ಆತಂಕವೂ ಕೂಡ ನಮ್ಮಿಂದ ತಪ್ತಾ ಇರಲಿಲ್ಲ. ಅವಳ ಗತಿ ಆದಿಲಿ ಬೀದಿಲಿ ಭಿಕ್ಷೆ ಬೇಡಿಕೊಳ್ಳೋ ಸ್ಥಿತಿ. ಅವಳ ಚಿಂತೆ ನಿಮಗೇಕೆ? ಸರಿ, ಇನ್ನುಳಿದ ಮುಂದಿನ ಕಾರ್ಯ ಏನಿಲ್ಲ, ಮೊದಲು ಅಣ್ಣನಿಗೆ ವಿಷ ಹಾಕಿ ಕೊಲ್ಲುವುದು ಅಷ್ಟೇ. ಆಮೇಲೆ ಆ ನಂತರ ನಾನೇ ಸಚಿ, ನೀವೇ ಇಂದ್ರ. ಕೊಚ್ಚಿರಿ ಬಾಳೆ ಶ್ವಾನಗಳೇ, ನಿಮ್ಮನ ಕಪಟ ಕಾಲಸ್ಥಾನದಿಂದ ನಿಮ್ಮ ಮಾತನ್ನೇ ನಂಬಿ ನಮ್ಮ ಪತಿಯಾದ ಪತ್ನಿಯನ್ನು ಮನೆಯಿಂದ ಹೊರದೂಡಿದ್ದೇನೆ. ಪ್ರಾಮಾಣಿಕವಾಗಿ ಪುತ್ತಳೆಯಂತ ವಸಂತನಿಗೆ ಅನುವರದ ಮಾತುಗಳನ್ನು ನಂಬು ನಾ ನರಕಕ್ಕಿಂಬಾದನು. ನ್ಯಾಯ ನೀತಿ ನನಗೆ ಊರಲ್ಲಿ ಮುಖವೆತ್ತಿ ತಿರುಗಿದಂತೆ ಮಾಡಿದಿರಾ ಅಣ್ಣ. ಅವ್ಯಚ ಶಬ್ದಗಳಿಂದ ನುಡಿಯದಿರುವ ಅಣ್ಣ. ಅಣ್ಣನ ಬಾಳ ಬೆಳ್ಳೆಯ ಬೇರೆ ವಿಷಯದ ನೀರು ತಂಗಿಯ ನಿನ್ನೊಮ್ಮೆ ನುಡಿದರು ನಿನ್ನ ನೀಚ ನಾಲಿಗಿಂದ ಅಣ್ಣ ಎಂಬ ಹೊರತಿನ ಶಬ್ದವನ್ನು. ಲಲಿತಾ, ಮಂತ್ರಕ್ಕೆ ಮಾವಿನಕಾಯಿ ಉದರಲಾರ. ಚಾಂಡಾಲ, ಅದು ಚಾಂಡಾಲನೆ. ಹೌದು, ನೀನು ಚಾಂಡಾಲನೆಂದು ಘೋಷಿಸಿದವು ಇಂದಿನ ಪ್ರತ್ಯಕ್ಷ ಪ್ರಕರಣವೇ ಜೀವಂತ ಸಾಕ್ಷಿ. ನಾಗೈದು ಉಪಕಾರವನ್ನು ನಿನ್ನ ಸಾಕ್ಷಿ, ನಿನ್ನ ಹೃದಯ ಸಾಕ್ಷಿಯ ಮಿತ್ರ ಮಮತೆಯಲ್ಲಿ ಕರೆ ತಂದು ಕರುಣೆಯಿಂದ ತುತ್ತೊಳಿಸಿ ಸಲುಗದಿದ್ದರೆ ಎಂದಿನವರೆಗೆ ಉಳಿದಿದ್ದೆ ನಿನ್ನ ಪ್ರಾಣ ಪಕ್ಷಿ. ಪಕ್ಷಿ, ನೀನ್ಯಾವ ಪುಣ್ಯದ ಕೆಲಸ ಮಾಡಿದೆ ಎಂದು ನನಗೆ ಪಾಪಿ ಎಂದು ಸಂಬೋಧಿಸುತ್ತಿರುವೆ. ನಮ್ಮೆಲ್ಲ ಮಿತ್ರನಿಗೆ ಕೃತಜ್ಞದ ಪೂರಂಬು ಬಿಡದ ನಿನ್ನ ವೇಷಧಾರಿ ನೀನೊಂದರಿಯದೆ ನಿನ್ನ ಹಾಲನ್ನು ಬೆಳ್ಳಗಿರುವುದ ಹಾಲೆಂದು ನಿನ್ನ ಮಾತನ್ನೇ ನಂಬಿ ನಾಗೈದೆ ನನ್ನ ಸತಿ ಮಹಾ ಅಪರಾಧವನ್ನು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿ ನಡೆದಂತೆ. ಲಲಿತಾ, ಕೇಳಿದೆಯಾ ನಿನ್ನ ಅಣ್ಣನ ನುಡಿಗಳು? ಅವರವರ ದೋಷ ಕಂಡರು ಅವರ ರಕ್ಷಣೆಗೆ ನಿಂತ ಭಾರತಿ ಭೀಷ್ಮನಂತೆ. ಇವನೊಬ್ಬ ಕಲಿಯುಗದ ಭೀಷ್ಮ. ಕೆಲವು ಮಿತ್ರ ದ್ರೋಹಿ, ನಿನ್ನ ವ್ಯಂಗೋಕ್ತಿಯಿಂದ ನನಗೇನಾಗಬೇಕಾಗಿದೆ. ಆದರೆ ಅನ್ನ ವಿಕ್ಕಿದ ಒಡೆಯನ ಋಣ ತೀರಿಸಲು ಕರ್ಣನು ರಕ್ತ ತರ್ಪಣಗೈದನು ಆ ರಣದೇವತೆಗೆ. ಉಪ್ಪಿಟ್ಟನು ಅದು ದೇಹ ಮುಡುಕಿತ್ತು, ಮಲಗಿದನು ಸರಶೈಲಿಯಲ್ಲಿ ಆ ಮಹಾರಥಿ ಭೀಷ್ಮ. ಅಷ್ಟೇ ಏಕೆ, ಅಳಿಸಿದ ಹಣ್ಣು ತಿಂದು ಉಳಿಸುವುದಿಲ್ಲವೇ ತನ್ನೊಡೆಯನ ಸ್ವಾಮಿನಿಷ್ಠ ಸ್ಮರಣ. ಅದಕ್ಕಿಂತಲೂ ಕಡೆಯದು ನೀನೊಬ್ಬ ಹೃದಯಹೀನ. ಇದು 21ನೇ ಶತಮಾನ. ಅಂದಿನ ಗೆಳೆಯನೆಂಬ ಶಬ್ದವು ಕಾಲಕ್ರಮೇಣ ಇಂದು ಗೆಳೆಯ ಎಂದು ಪರಿವರ್ತನೆಗೊಂಡಿದೆ. ಮಾದರಿಯ ಮಿತ್ರತ್ವದ ಒತ್ತಿಗೆ ಸೊತ್ತಾಗಿ ಮಿತ್ರನ ಮಡದಿ ಇಲ್ಲವೇ ಅವಳ ಅಕ್ಕ ತಂಗಿಯರ ಸೌಂದರ್ಯ ಮೋಷಿಸಲು ಏಸಿ ಆಸೆ ಇಟ್ಟುಕೊಂಡು ಕಟ್ಟಿಕೊಳ್ಳುವ ಗೆಳೆತನ ಇದೆ. ಇತರ ಶತ್ರು ಸ್ವರ್ಗ ಸಮಾನವಾಗಿದ್ದನ ಸದನವನ್ನು ಸ್ವಜನವನ್ನು ಮಾಡಿದ ಸ್ವಾನ ನಿಲ್ಲಿಸುವ ನೀನಾಗವನ್ನು. ಹೋ, ಶಟ್ ಅಪ್. ನೋಡು, ಇನ್ನು ತುಟಿ ಬೆಚ್ಚಿ ಮಾತಾಡಿದ ನಿಜವಾದ್ರೆ ಈ ನಿನ್ನ
ನಿನ್ನ ದೇಹ ನುಚ್ಚು ನೂರಾಯ್ತು. ಈ ಮನೆಯಲ್ಲಿ ನಿನಗಿರುವುದಕ್ಕೆ ಇಷ್ಟವಿಲ್ಲ ಅಂದಿದ್ದೆ ನಿಜವಾದ್ರೆ ಮೊದಲ ಇಲ್ಲಿಂದ ಹೊರಟು ಹೋಗೋ ಮಾತನಾಡದೆ. ಹೋಗುವ ಮುನ್ನ ನಿನಗೆ ಒಂದು ಮಾತು ಹೇಳಿ ಹೋಗುವೆ. ನಿನ್ನೆಯಿಂದ ನನ್ನ ಧರ್ಮ ಪತ್ನಿಯ ಮೇಲೆ ದೋಷಾರೋಪ ಹೊರಿಸಿ ಕಲಸ ದಂಪತಿಗಳ ದಾಂಪತ್ಯ ಅದ ಕೆಡಿಸಿದ ನಿನ್ನ ಜೀವನ 5ನೇ ನಾಯಿಯಂತಾಗಿ ನೀ ಸೇರಿವೆ ನರಕ ಕುಂಡವನ್ನು. ನಿಲ್ಲಿಸು ನಿನ್ನ ಅವಲೋಕನ. ಗಂಗಾ, ಸಾತ್ವಿ ಗಂಗಾ, ನಿರಪರಾಧಿಯಾದ ನಿನ್ನನ್ನು ಹೊರನೋಗಿ ಅದೆಷ್ಟು ಕಷ್ಟಪಟ್ಟೆನಲ್ಲ. ಎಲ್ಲಿಯಾದರೂ ಯಾವ ರೀತಿಯಿಂದಾದರೂ ಜೀವದಿಂದರು ಗಂಗಾ. ನಾ ಬರುವೆ ನಿನ್ನ ಮನ್ನಿದೆನ್ನ ಅಪರಾಧವನ್ನು ಮನ್ನಿದೆನ್ನ ಅಪರಾಧವನ್ನು. ಹಬ್ಬಬ್ಬ, ಇಂದಿಗೆ ಅರಿಯಿತು ಬೈದ ಸರಿ. ಇನ್ನು ಮುಂದೆ ಎಂದಿಗೂ ಪ್ರಾಣಿ ಗ್ರಹಣವೇ ಸರಿ. ಲಲಿತಾ, ನಮ್ಮ ಸುಖ ವಿಲಾಸಗಳಿಗೆ ಅಡ್ಡಿಯಾದ ಅಣ್ಣನನ್ನು ಅಡುಪಾಲಾದ. ಈ ಮನೆಯ ಸಿರಿ ಸಂಪತ್ತೆಲ್ಲವೂ ಕೂಡ ನನ್ನದೇ. ಅದು ಅಲ್ಲದೆ ನಾನು ಬಾಳ ವಿಧವೆ ಅನ್ನುವ ಕಾರಣಕ್ಕೆ ತಂದೆಯವರು ಆಗಾಗಲೇ 10,000 ರೂಪಾಯಿ ಹಣವನ್ನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅಂದಮೇಲೆ ಆ ಹಣ ಇನ್ನು ಮುಂದೆ ನಿಮ್ಮದೇ ಎಂದ ಮೇಲೆ ಈ ಹಣಕ್ಕೆ ನೀವ್ಯಾಕೆ ಇಷ್ಟೊಂದು ಹಿಂಜರಿತಿದ್ದೀರಿ? ಅಣ್ಣ ನೀನು ಮಣ್ಣು ಸೇರಿರಲ್ಲ ಲಲಿತಾ. ನಾಳೆ ತನ್ನ ಸತಿಗಡೆನೆ ಬಂದು ಮುಯ್ಯಿಗೆ ಮುಯ್ಯಿ ತೀರಿಸಲು ನಿನ್ನನ್ನು ಮನೆಯಿಂದ ಹೊರ ಹಾಕದೇ ಇರುವನು. ತಮ್ಮ ವಿಚಾರ ನನ್ನ ಮೇಲೆ ನಂಬಿಕೆ ಇದ್ದರೆ ಒಂದು ಸಮಸ್ಯೆ ನೋಡಿ, ನಿಮ್ಮನ್ನ ನಾನು ನಂಬಿದ್ದೀನಿ ಅಂದ ಮೇಲೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ನನಗೆ ಸಂಶಯವಿಲ್ಲ. ಹಾಗಾದರೆ ಇಲ್ಲಿರುವ ಸರ್ವ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಮುಂದಿನ ಯಾವುದಾದರೂ ಪಟ್ಟಣಕ್ಕೂ ಹೋಗಿ ಸುಂದರವಾಗಿ ಜೀವನ ಸಾಗಿಸೋಣವೇ? ಅಷ್ಟೇ ತಾನೇ. ತೆಗೆದುಕೊಳ್ಳಿ, ಬ್ಯಾಂಕಿನ ಚೆಕ್ ಅನ್ನ ತೆಗೆದುಕೊಳ್ಳಿ. 10,000 ರೂಪಾಯಿ ಹಣವನ್ನ ನಿಮಗಾಗಿ ಡ್ರಾ ಮಾಡ್ಕೊಂಬನ್ನಿ. ನೀವು ಹಣವನ್ನ ಬಿಡಿಸಿಕೊಂಡು ಬರೋದ್ರೊಳಗಾಗಿ ನಿಮ್ಮ ಎಣಕ್ಕೆ ಸಿದಗಿ ಸಿದ್ಧ ಮಾಡಿಕೋ. ಶರತ್, ಹೀಗೇಕೆ ಮಾತನಾಡ್ತಾ ಇದ್ದೀರಾ? ಸಮಯಕ್ಕೆ ಸರಿಯಾಗಿ ಮಾತನಾಡುತ್ತಿರುವೆ. ಏಕೆ ಶರತ್? ವಿಧಿವೆಯಾದ ನಿನ್ನನ್ನು ಮದುವೆಯಾಗಲಿಕ್ಕೆ ನನಗೇನು ಹೆಣ್ಣು ಸಿಗಲಿಲ್ಲ ವಿಧಿಯ. ಏಕೆಂದರೆ ಇಂದಿನ ನಾರಿ ಯುಗದಲ್ಲಿ ಬೇಕೆಂದರೆ ಮನೆ ಬಾಗಿಲ ಮುಂದೆ ಸಾಲಾಗಿ ನಿಲ್ಲುವರು ಸುರಲೋಕದಂತ ಸುಂದರ ಸ್ತ್ರೀಯರು. ಏಕೆ ಶರತ್? ನನ್ನ ಮೇಲೆ ನಿಮಗೆ ಪ್ರೀತಿಯಾಗಲಿ ಪ್ರೇಮವಾಗಲಿ ಇಲ್ಲವೇನು? ಇತ್ತು, ಹಣ ಸಿಗುವವರಿಗೆ ಮಾತ್ರ. ಪಾಪ, ಮನದಲ್ಲಿ ಕಾರ್ಕೋಟಿಕ ವಿಷಯವನ್ನು ಇಟ್ಟುಕೊಂಡು ನಿನ್ನ ಕಾಮದಾಸೆಯನ್ನ ತೀರಿಸಿಕೊಳ್ಳಕ್ಕೆ ವಿಧವಿಯಾದ ನನ್ನ ಕೊಳ್ಳನ್ನ ಕೊಯ್ದ. ನಾಲಿಗೆ ಬಿಗಿ ಹಿಡಿದು ಮಾತನಾಡ. ವಿಧವೆಯಾದ ನಿನ್ನನ್ನು ಮದುವೆಯಾಗಲಿಕ್ಕೆ ನನಗೆ ನಿಲ್ಲಿಲ್ಲ. ಇಂದಿನ ನಾರಿ ಯುಗದಲ್ಲಿ ಬೇಕೆಂದರೆ ಸಾಲಾಗಿ ನಿಲ್ಲುವರು ಸುರಲೋಕದಂತ ಸುಂದರ ಸ್ತ್ರೀಯರು. ಪಂಚಭೂತಗಳ ಸಾಕ್ಷಿಯಾಗಿ ಮಾತು ಕೊಟ್ಟಿರುವಿರಿ ನನ್ನನ್ನ ಪುನರ್ ವಿವಾಹವಾಗ್ತದೆ ಅಂತ. ಕನ್ನಡ ಕೂಡ ಮಾತು ಕೊಟ್ಟನಂತೆ. ಕೊಟ್ಟ ಮಾತು ಉಳಿಸ್ಕೊಳ್ಳೋದಕ್ಕಾಗಿ ತನ್ನ ಸಹೋದರರ ಸಫಲವಾಗಿ ಅವನ ಪ್ರಾಣವನ್ನೇ ತೆಗೆದಿದ್ದಾನೆ ಗೊತ್ತಾ? ಪ್ರೇಮ ಗುಂಜಾರ ಗೈದ ಭ್ರಮರವೇ, ನಿಲ್ಲಿಸು ನಿನ್ನ ಅರ್ಥವಿಲ್ಲದ ವ್ಯರ್ಥ ಮಾತುಗಳನ್ನು. ಸಾಕ್ಷಿಯಾಗಿ ಕೈ ಹಿಡಿದ ಸೀತೆಯನ್ನು ವನವಾಸ ಕಟ್ಟಿದ ಶ್ರೀರಾಮಚಂದ್ರ, ಸೂರ್ಯ ಚಂದ್ರ ಸಾಕ್ಷಿಯಾಗಿ ಗಾಂಧರ್ವ ಮದುವೆಯಾದ ದುಷ್ಯಂತ ತುಂಬಿದ ಸಭೆಯಲ್ಲಿ ಅಪಮಾನಗೊಳಿಸಿ ಹೊರದೂಡಿದನೇ. ಶರತ್, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡೆ, ಪತಿಯನ್ನ ಕಳೆದುಕೊಂಡೆ. ಆ ನಂತರ ನೀವೇ ನನ್ನ ಪತಿ ಎಂದು ಭಾವಿಸಿ ನನ್ನ ಅಣ್ಣ ಅತ್ತಿಗೆಯರನ್ನು ಕೂಡ ಈ ಮನೆಯಿಂದ ಹೊರದೂಡಿದ ಅನಾಥೆ ಶರತ್. ನಾನೇನು ಮುಂದೆ ಅನಾಥೆ. ನಾನು
ಮೈ ಬಾರಿಕೊಳ್ಳುವ ವೇಷರ ಗಲ್ಲಿ. ಶರತ್, ಅಂದು ನಿಮ್ಮ ಮುಖದೊಳಗಿನ ಸಮಭಾವದೊಳಗಿನ ಮಮತೆಯು ಇಂದು ಮರೆತು ಹೋಗಿತ್ತ? ಎಷ್ಟು ಬೇಡಿಕೊಂಡರು ಬಂಡೆಯ ಮೇಲೆ ಬಿತ್ತಿದ ಬೀಜಯಂತೆ ಸರಿ. ನನ್ನ ಕಾವನ ಬಿದ್ದು ಬೇಡಿಕೊಳ್ಳುವುದಕ್ಕಿಂತ ಮುಂದೆ ಮಾಡಿಸಿಕೊಂಡು ಕುಂಕುಮ ಕಂಕಣ ಬಿಡಿಸಿದ ಮಾತ್ರಕ್ಕೆ ರಾಗರತಿಗಳು ದಮನವನೆಂದು ತಿಳಿದಿರುವ ತಿಳಿಗೇಡಿ ಈ ಸಮಾಜದಲ್ಲಿ ಹೋಗಿ ಬೇಡಿಕೋ. ನೀಚ ಗರ್ಭವತ್ತ ನನ್ನ ಮಾತಿಗೆ ಈ ಸಮಾಜ ಬೆಲೆ ಕೊಡುವುದೇ, ಕಿವಿ ಕೊಡುವುದೇ? ಹಾಗಾದರೆ ಮೂಕ ಪ್ರಾಣಿಗಳನ್ನು ಜಗನ್ಮಾತೆಗೆ ಬಲಿ ಕೊಟ್ಟು ಮಾಂಸ ಭಕ್ಷಿಸುವ ಭಕ್ತರಲ್ಲಿ ಹೋಗಿ, ಭಕ್ತರೇ, ಏನೂ ಅರಿಯದ ಮೂಕ ಪ್ರಾಣಿಗಳನ್ನು ಜಗನ್ಮಾತೆಗೆ ಬಲಿ ಕೊಡುವುದಕ್ಕಿಂತ ಬಹು ಸಂಖ್ಯೆಯಲ್ಲಿ ಬೆಳೆದಿರುವ ನಿಮ್ಮಂತ ವಿಧೇಯರನ್ನು ಬಲಿ ಕೊಟ್ಟರಿಗೆ ಆ ಮೂಕ ಪ್ರಾಣಿಗೆ ಸಿಗುವ ಶ್ರೇಯಸ್ಸು ನಿಮಗೆ ತಿಳಿದಿರುವುದೆಂದು ಬುದ್ಧಿ ಹೇಳಿ ಬೇಡಿಕೋ ಆ ಭಕ್ತರಲ್ಲಿ. ಇಷ್ಟೊಂದು ಹೃದಯ ಹೀಗರಾಗಬೇಡಿ. ಇನ್ನು ಮುಂದೆ ನೀವು ನುಡಿದಂತೆ ನಡೆಯುವ ನಿಮ್ಮ ಪಂಚರದ ಗಿಳಿ ನಾನಾಗಿ ಮಾಡುತ್ತೇನೆ. ನಾನಾಗಲಾರೆ ಜಾರಣಿಯ ದಣಿ. ಪಾಪಿ. ಹೌದು, ಪಾಪಿ. ಒಂದೇ ಉದರದಿಂದ ಜನಿಸಿದ ಅಣ್ಣನನ್ನು ಅರೆಗೆಳೆಯಂತ ಅತ್ತಿಗೆಯನ್ನು ಅಡಿಮೆಗಟ್ಟಿಸಿದ ಪುಣ್ಯಾತ್ಮಳು ನೀನು. ಕ್ಷಣ ಬೊಂಗರ ಪ್ರೇಮಕ್ಕಾಗಿ ಮನಸೋತು ಸ್ವೇಚ್ಛಾರಿಯಾಗಿ ತಿರುಗುವ ನಿಮ್ಮಂತ ಸ್ತ್ರೀಯರು ಹೆಚ್ಚಾಗಿರುವುದರಿಂದಲೇ ಅದೆಷ್ಟೋ ಅನಾಥಾಶ್ರಮಗಳು ವ್ಯಭಿಚಾರ ಜಂತುಗಳ ಸಂತೆಯಾಗಿವೆ. ತಿಪ್ಪೆಯಲ್ಲಿ ಬಿದ್ದು ಮೈ ತುಂಬ ಒಲಸು ಹೊತ್ತು ನಿಂತ ಕಟ್ಟೆ ಸ್ವಚ್ಛತೆಯ ಮೇಲೆ ಉಪನ್ಯಾಸವೆತ್ತಂತೆ ನೀನು ನುಡಿಯುತ್ತಿರುವೆ. ಕೊನೆಗೂ ಆ ಬಲಿಯಾದ ನನ್ನ ಜೀವನವನ್ನ ಹಾಳು ಮಾಡಿದ ನೀನು ವ್ಯಾಘ್ರ. ಲಲಿತಾ, ನಾನೋರ್ವನೇ ಗೋಮುಖ ವ್ಯಾಘ್ರನೇ. ಅಧಿಕಾರದ ಲಾಲಸೆಯಿಂದ ನಿಸ್ಪೃಹ ರಾಜಕಾರಣರು ಅವಿಶ್ವಾಸ ತಂದು ರಾಜ್ಯದಲ್ಲಿ ವ್ಯಾಜ್ಯ ಹುಟ್ಟಿಸುವವರು ಗೋಮುಖ ವ್ಯಾಘ್ರರು. ಎಳೆಯದಷ್ಟು ತುಂಬಿವೆ ರಾಜಕೀಯ ರಂಗದಲ್ಲಿ. ಆವಲೆಯಾದ ನಿನ್ನೋರ್ವಳನ್ನು ಹಾಳು ಮಾಡುವುದಕ್ಕೆ ನೀನು ಗೋಮುಖ ವ್ಯಾಘ್ರನೆಂದು ನೀನು ನುಡಿದರೆ ಇಡೀ ದೇಶವೇ ಹಾಳಾದರೂ ತಮ್ಮ ಕೋಟೆ ತುಂಬಿಕೊಳ್ಳುವಂತ ಮಾಯಾ ಮೃಗದ ಮಾರೀಚರಂತ ಸೋಗಿನ ಸುಧಾರಕರಿಗೆ ನನ್ನವೇ. ಮತ್ತೆ ನಾನೀಗ ಒತ್ತಿರುವ ಗರ್ಭದ ಕಥೆ ಏನು? ನಿನ್ನ ಗರ್ಭದ ಗತಿ ಇದೋ ಎಸಿ ಗತಿ. ಸಂಕಟ, ಕುಡಿಯೋದಕ್ಕೆ ನೀರು. ಅಣ್ಣ, ನಾನು ತಪ್ಪು ಮಾಡಿದ್ದೇನ, ದಯಮಾಡಿ ನನ್ನನ್ನು ಕ್ಷಮಿಸಬೇಡ ಅಮ್ಮ. ಅಣ್ಣ, ಅಯ್ಯೋ ಅಮ್ಮ. ಇಳಿದು ಬಾ. ಅಣ್ಣನಿಗೆ ತಂಗಿ 5 ಬಗೆಗಳಾದೆಂದು ನಾ ಬಗೆದಿದ್ದೆ. ನೀಚಲರಿದೆ ನನ್ನ ವಂಶವೃಕ್ಷವನ್ನು ನಿರ್ದಯದಿಂದ ಕಡಿದು ಹೋಗಿದೆಯ ಕುಠಾರಳಾದಿಯ ನೀನಿದ್ದು. ಅಣ್ಣನ ಸಂಸಾರವನ್ನು ಮಣ್ಣುಗೂಡಿಸಿ ಅದರ ಮೇಲೆ ನಿನ್ನ ವಿಲಾಸ ವೈಭವದ ವ್ಯಭಿಚಾರಿ ಗೃಹವನ್ನು ನಿರ್ಮಿಸಬೇಕೆಂದಿರುವೆಯ. ಮಾನವ ಲೋಕದಿಂದ ನೀ ಪಾರಾಗಿ ಹೋದರು ದೇವಲೋಕದಲ್ಲಿ ಏನೆಂದು ಮಗಳುವಿ ನಿನ್ನ ನೀಚ ನಾಲಿಗೆಯಿಂದ. ಬಾಲ ವಿಧಿವೆಯಾದ ನಿನ್ನನ್ನು ಮಲ್ಲಿಗೆ ದಂಡಿಯಂತೆ ಸಲಹಿದನು. ಆದರೆ ನೀನಾದೇ ನನ್ನ ಮರ್ಯಾದೆ ಮಹಲನ್ನು ಸುಡುವ ಕೆಂಡದುಂಡೆ. ನೀಚ ಶರತ್, ನೀನು ನನ್ನ ನಂಬಿಕೆ ಮಿತ್ರನೇ. ಅಲ್ಲ ಅಲ್ಲ ಅಲ್ಲ, ದೇಹಗಳು 2 ಆದರೂ ಹೃದಯ ಒಂದು ಎಂದು ಬಗೆದ ಮಿತ್ರನ ಬಾಳ ಬಲಿಯನ್ನು ಕಿತ್ತೆಸದ ಕಡೆಗ ಮನೆಯ ಮುರುಗ ನಿನ್ನಂತವನ ಸ್ನೇಹ ಮಾಡಿದ ನಾನೇ ತಲೆ ತುರುತ್ತ.
ಕುಲಾರಿಗಳಾದ ನಿಮ್ಮ ಕಾರಸ್ಥಾನವನ್ನರಿಯದೆ ಕಾಲಿಡಿದು ಬೇಡಿಕೊಂಡರು ಕರುಣೆ ಬಾರದೆ ಹೊತ್ತು ಹೊರ ಹೋಗಿದ್ದೇನಲ್ಲ ನನ್ನ ಬಾಳ ಭಾಗರೀತಿಯನ್ನು ಬಂದೆ ತಡೆಯ ಕೃತಜ್ಞ ನಿನ್ನ ರಕ್ತ ಎನ್ನ ರಸವತ್ತಾದ ಜೀವನಕ್ಕೆ ಅನುಕೂಲವಾಗಿಯೇ ಉರುಳುತ್ತಿದೆ ಕಾಲಚಕ್ರ. ಲಲಿತೆಯನ್ನು ಮೋಹಜಾಲ ಕೇಳದು ಅವಳ ಅಣ್ಣ ಅತ್ತಿಗೆಯರನ್ನು ಅಡವಿಗೆಟ್ಟಿಸಿ ಸರ್ವ ಸಂಪತ್ತನ್ನೆಲ್ಲ ಸೆಳೆದು ಕೊನೆಗೆ ನೂಕಿದ ಅವಳನ್ನು ಮೃತ್ಯುವಿನ ಮಡಲಿಗೆ ಶರತ್ತನ ಕಾರಸ್ಥಾನದ ಕಾರ್ಮೋಡಗಳ ದಾಖಲಾಡಕ್ಕೆ ಯಾರು ತಾನೇ ಬಾಳಿ ಬದುಕಬಲ್ಲ. ಸಾಧಿಸಬೇಕಾದ ಪ್ರಯತ್ನಗಳೆಲ್ಲವೂ ಫಲ ಕೊಟ್ಟಿವೆ. ಇನ್ನು ತೃಪ್ತಿ ರಸದಿಂದ ಹೊಂದಿಕೊಳ್ಳುವ ಗಂಗೆಯ ಪ್ರೇಮ ಸಂಘದಿಂದ ಈ ಊರು ಬಿಟ್ಟು ಅಣ್ಣ ಮತ್ತು ಮಗುವಿನೊಂದಿಗೆ ಮುಂದಿನ ಊರಿಗೆ ಹೋಗಿರುವಳಂತೆ. ಹೋಗಲಿ, 80 ಮೈಲಿ ವೇಗದ ಕಾರಿನ ಗಾಲಿಗಳಿಗೆ ಸಿಗಲಾರದೆ ಆ ಗಂಗೆ. ನನಗೆ ನೀರಡಿಕೆ ಆಗುತ್ತಿದೆ. ತಂಗಿ, ಇಲ್ಲಿ ಎಲ್ಲಿಯಾದರೂ ನೀರಿವೆಯೇನೋ? ನೀರು ತುಂಬಿಕೊಂಡು ಬರುವೆ. ನೀನು ಈ ಮರದ ಆಸೆಯನ್ನು ಬೇಗ ಬಂದ್ಬಿಡೋಣ. ಸಿಕ್ಕಿತು ನನ್ನ ಮನಮೆಚ್ಚಿದ ಮದುವೆ. ನೀನಿಲ್ಲಿ ಭೇಟಿ ಇರುವ ಸ್ಥಳಕ್ಕೆ ಬೇಟೆಗಾರನು ಹುಡುಕಿಕೊಂಡು ಬರುವುದು. ನೀನಿಂದು ಅಡವಿಯಲ್ಲಿ ಅಲೆಯುತ್ತಿರುವುದನ್ನು ಕಂಡು ಆದರ್ಶ ಆಶ್ರಯ ಕೊಡಬೇಕೆಂದು ಬಂದಿರುವೆ. ಜಗದೊಡೆಯನಾದ ಭಗವಂತನ ಆಶ್ರಯವೇ ತಪ್ಪಿದ ನಮಗೆ ಬೇರಾರ ಆಶ್ರಯವೂ ಬೇಡ. ಎಲ್ಲಿಗೆ ಹೋಗುವ ಅಗರಣದ ಎಣ್ಣೆ ನಿಂಬೆ ಹಣ್ಣಿನಂತ ನಿನ್ನ ಮೈ ಬಣ್ಣದ ಕಂಪಿಗೆ ನಾಚಿ ಬೆರಗಾಗಿ ಬೆನ್ನತ್ತಿ ಬಂದಿರುವೆ. ಪಾಪಿ, ನನ್ನ ಮೈ ಬಣ್ಣದ ಕೆಂಪು ನಿನಗದುವೆ ಕಾಯ್ದ ಕಬ್ಬಿಣದ ಕೆಂಪು. ಮುಚ್ಚು ಬಾಯಿ ಮುಚ್ಚಣ್ಣೆ. ನನ್ನ ಮಾತುಗಳನ್ನು ನೋಡಿ ಕೇಳಿಸಿದರು ನನ್ನ ಕ್ರೋಧಾಗ್ನಿಯ ಕಿಡಿಯನ್ನು. ಎಕ್ಕಚ್ಚಿದ ಕಾಯ್ದ ಕಬ್ಬಿಣಕ್ಕೆ ಅಲಗಾಡುವನೇ ಈ ಸರೆ. ನೋಡಿದೆ ಬಾ ನನ್ನ ಮನಾನುಕೂಲೆ. ನೀಚ, ನಿನಗಾವ ಸುಖವಿದೆಯೋ ಈ ರೀತಿ ಕಪಟಕಾರ ಸ್ಥಾನದಿಂದ? ಇದೆ ಸ್ವರ್ಗ ಸುಖವನ್ನು ಧಿಕ್ಕರಿಸಿದ ನಿನ್ನ ಸಹವಾಸದ ಸುದೆಯ ಸಂಸುಖ. ನಿನ್ನ ಗುಲಾಬಿ ಗಲ್ಲದ ಒಳಪಿಗೆ ನಾಚಿ ತೆಲೆ ಬಾಳುವ ಕೊಳದ ಕೆಂದಾವರೆ. ತಿದ್ದಿ ತಿಳಿದ ಒಪ್ಪಿಗಳು ಕಳಚಿ ಬೀಳುವ ಕಂತಿವಿನ ಕೈ ಹಕ್ಕಳು. ಆಟ ಹಿಡಿಯದೆ ನಿನ್ನ ಕುಟೀರದಲ್ಲಿ ಕೊಡು ಎನಗೆ ಎಂಬು. ಸರ್ವ ಸಂಪತ್ತನ್ನೆಲ್ಲ ಅರ್ಪಿಸುವೆ ನಿನ್ನಡೆಗೆ ನೀ ನಮ್ಮ. ನಿನ್ನ ಸಂಪತ್ತಿನ ಸವಿ ಮಾತಿಗೆ ಸಾಗಿ ಬರಲು ನಾನೋರ್ವ ಹೇಸಿ ಸೂಳೆಯಲ್ಲ. ಮರೆತು ಚಲಿಸಬಹುದು ಈ ಹಿಮಚಲದ ಶ್ರೇಣಿ, ಬದಲಾಗಲು ಈ ಕರತಿಯ ವಾಣಿ. ಅರಸಿದ
ಅಳದಿರೋ ಅತಿಯಾಗಿ ನೀನೀಗ ನನ್ನ ಬೆಲೆಯಲ್ಲಿ ಬಿದ್ದ ಹೊಸಬೇಟೆ. ತತ್ತರಿಸಲಾಗದು ಈ ಪತಿವ್ರತೆಯ ಕೋಟೆ. ಯಾರೇ ಆ ಕೂಸನ್ನು ಕಸಿದು ಆ ಮರಕ್ಕೆ ಬಿಗಿರಿ ಈ ಹಸುವನ್ನು. ಗಂಗಾ, ಇನ್ನಾದರೂ ಬಿಡು ನಿನ್ನ ಅಧಿಪತಿಯ ಹುಚ್ಚು. ಹುಚ್ಚಲ್ಲವೋ ಈ ಪುರುಷ ಪಶುವನ್ನು ಪ್ರತಿಭಟಿಸುವ ಕುಲ ನಾರಿಯ ಕೆಚ್ಚು. ಸಾಕೆನ್ನು ಬಾಳುಚ್ಚು. ಈ ಶರತ್ತು ಒಲಿದರೆ ಅಮೃತದ ಹೊಂಡ, ಒಡೆಯದಿದ್ದರೆ ಕೋಲ್ಮಿಂಚಿನ ತೊಂಡ. ಏನಾದರೂ ಆಗಲಿ, ಚುಂಬಕಗಳನ್ನ ನೀನೆಷ್ಟೇ ತುಣುಕುಗಳನ್ನಾಗಿ ಮಾಡಿದರೂ ಅದು ತನ್ನ ಹುಟ್ಟು ಗುಣ ಬಿಡದೆ ಮತ್ತೆ ಮತ್ತೆ ತೋರಿಸುವುದು ಉತ್ತರ ದಕ್ಷಿಣ ದಿಕ್ಕುಗಳನ್ನ. ಅದರಂತೆ ನೀನೆಷ್ಟೇ ಹೊಡೆದರು, ಬಡಿದರು, ಕಡಿದರು ಪ್ರತಿ ಕಣದಲ್ಲೂ ತೋರಿಸುವುದು ಗರತಿತನದ ಮಿಣುಕು. ಹಾಗಾದರೆ ಇರಿದು ಅರಿಯಲೇ ನಿನ್ನ ಮಗುವಿನ ಹೊಟ್ಟೆ. ನೀನೆನ್ನ ಸಹೋದರನಾಗಿ ನನ್ನ ಮಾನಕ್ಕಾಯ್ದು ಧನ್ಯನಾಗು ಶರಣ. ನನ್ನ ಧನ್ಯತೆ ಬೇರೆ ಇದೆ. ಒಲಿದರೆ ನವರಸ ಲೀಲೆಯಲ್ಲಿ, ಒಲೆಯದಿದ್ದರೆ ನಿನ್ನ ರಕ್ತದಲ್ಲಿ ಮಿಂದು ಧನ್ಯನ. ನನ್ನ ಮುಟ್ಟಿ ಏರದಿರು ಕಾಲನರ ಮನೆಯ ಕಟ್ಟೆ. ಹಾಗಾದರೆ ಇಳಿಯದ ಅರಿಯಲೇ ನಿನ್ನ ಮಗುವಿನ ಹೊಟ್ಟೆ. ಹಾಗೆ ಆಗಲಿ. ಮಾತೆಯ ಮಾನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ನೀಗಿದ ಆ ಕಡ್ಲಿ ಮಟ್ಟಿಯ ಕಾಶಿಬಾಯಿಯ ಮಗನಂತೆ ನನ್ನ ಮಗನ ಹೆಸರು ಆ ಚಂದ್ರಾರ್ಕವಾಗಿ ಉಳಿಯಲಿ. ಎಲ್ಲಿಯವರೆಗೂ ನಿನ್ನ ಆಟ? ಈ ದೇಹ ಇರುವಂತೆ ಈಗ ಈ ದೇಹದ ಘಟ. ಹಾಗಾದರೆ ಉಳಿಯದು ನಿನ್ನ ತನುವಿನ ಘಟ. ನನ್ನ ಕರುಳಿನ ಲತೆಗೆ ಕೊಡಲಿ ಪೆಟ್ಟು ಹಾಕಿಬಿಟ್ಟೆ. ಕೊಡಲಿ ಪೆಟ್ಟು ಹಾಕಿಬಿಟ್ಟೆ. ಇಲ್ಲಿ ನಮ್ಮ ಸಹಾಯಕ್ಕೆ ಯಾರು ಇಲ್ಲವೇ? ಅಣ್ಣ, ಅಣ್ಣ. ಕೂಗದಿರು ಕಾಗೆಯಂತೆ ಈ ನಿನ್ನ ದುರ್ದೈವ ಉಂಟು. ನಿನ್ನ ಸಹಾಯಕ್ಕೆ ಯಾರೂ ಬರಲಾರರು. ನನ್ನ ಮಗುವಿನ ಕೊಲೆ ಮಾಡಿದ ಈ ಪಾಪಿ ನನ್ನ ಕೊಲೆ ಮಾಡುವುದಕ್ಕೂ ಕೇಸುವವನಲ್ಲ. ಇಲ್ಲ, ಅಂದು ಆ ನೀಚ ಕೀಚಕನಿಂದ ದ್ರೌಪದಿಯು ತನ್ನ ಮಾನವನ್ನು ಕಾಯ್ದುಕೊಂಡಂತೆ ಎಂದು ಯಾವುದಾದ್ರೂ ಒಂದು ಯುಕ್ತಿಯಿಂದ ಈ ದುಷ್ಟನಿಂದ ನಾನು ಮುಕ್ತಿ ಹೊಂದಲೇಬೇಕು. ಮುಕ್ತಿ ಹೊಂದಲೇಬೇಕು.
ಶರತ್, ಇನ್ನು ಮುಂದೆ ನಾನು ನಿನ್ನವಳು. ಇಲ್ಲಿಯವರೆಗೂ ನಿನ್ನ ವಿಚಾರದಲ್ಲಿ ನಾನು ಕಹಿಫಲವನ್ನೇ ಉಂಡು ಬಿಟ್ಟೆ. ಇನ್ನು ಮುಂದೆ ನೀನಪೇಕ್ಷಿಸಿದಂತೆ ನಿನ್ನವಳಾಗಲು ನಾನು ಸಿದ್ಧಳಿರುವೆ. ನಿನ್ನಿಚ್ಛೆಯನ್ನ ಪೂರೈಸಲು ಸದಾ ಸಿದ್ಧಳಿರುವೆ. ಸ್ವಾಭಿಮಾನದ ಕಣಿಯೇ ದಮನವಾಯಿತೇ ನಿನ್ನ ದರ್ಪ. ವಜ್ರದಂತ ಹೃದಯ ಕರಗಿ ಮಲ್ಲಿಗೆಯಂತೆ ಮೃದುವಾಗಿದೆ. ಮೇಘಗರ್ಭಿತ ಮಿಂಚಿನಂತೆ ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲವಷ್ಟೇ ನಿನ್ನ ನುಡಿಗಳು. ಹೃದಯ ಹರಿದು ಹೊರಗಿಡುವುದೇ ಈ ಅನುರಾಗದ ಅಲೆಗಳು. ಹೃದಯವನ್ನೇಕೆ ಅರಿತುಕೊಳ್ಳಿವೆ ಅರುಣಾಕ್ಷಿ? ಎನ್ನದೇ ಶಿಲೆಯಲ್ಲಿ ಕೊರೆಯುತ್ತಿದೆ ಉಳಿಗಳು ನಿನ್ನ ರೂಪರಾಶಿಯ ನಕ್ಷೆ. ಪರಸ್ಪರ ಆತ್ಮಲಿಂಗಗಳೇ ಸಾಕ್ಷಿ. ಇದುವರೆಗೂ ನಮಗೆ ನೀರೆಂದು ಬಿಡದೆ ಭಾವಿಸಿ ಓಡುವ ಜಿಂಕೆಗೆ ಜಾಹ್ನವಿ ರೀತಿಯಾಗಿ ಮಾಯವಾದರೆ, ಮೃಗಜಲವು ಮಾಯವಾದರೆ ಹಿಂದೂ ಅರಿಯಿದೆ ಎಂದು ಭಯಬಿದ್ದರೆ ಎಳೆ ಕಂದನನ್ನ ಕತ್ತರಿಸಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತ್ತು? ಹಿಂಡಿ ರೊಟ್ಟಿ ತಿಂದು ಹಿಗ್ಗಿನಿಂದ ಸಂಸಾರ ಮಾಡುತ್ತಿರುವ ದಂಪತಿಗಳ ಮನೆ ಬಾಗಿಲಿಗೆ ಬೇಲಿ ಹಾಕುವ ನೀಚ ನೀನು. ನನ್ನಂತೆ ಅದೆಷ್ಟು ಹೆಣ್ಣುಗಳ ಶೀಲವನ್ನು ಮಣ್ಣು ಪಾಲು ಮಾಡಿದ್ದೆ, ಅದೆಷ್ಟು ಜನರ ಜೀವನವನ್ನು ಸರ್ವನಾಶ ಮಾಡಿ ಆ ಹೆಣ್ಣುಗಳು ಹೊಳೆ ಕೆರೆ ಬಾವಿ ನೋಡಿಕೊಳ್ಳುವಂತೆ ಮಾಡಿದ್ದೀಯೋ. ಅದೆಷ್ಟು ಜನ ನೇಣು ಹಾಕಿಕೊಂಡಿದ್ದಾರೋ ಅವರೆಲ್ಲರ ಪರವಾಗಿ ನನ್ನ ಮಗನ ಸಲುವಾಗಿ, ನನ್ನ ಮಗನ ಪರವಾಗಿ ನಾನು ನಿನಗೆ ನೀಡುತ್ತಿರುವ ಅಭಿಮಾನದ ಕಾಣಿಕೆ
ಬಿಟ್ಟೆಯ ನನ್ನೊಡಲನ್ನ. ಚಂದಮಾಮ ಕಾಣ್ತಾ ಇದ್ದಾನೆ. ನಿನಗೆ ಚಂದಮಾಮನ ತೋರಿಸ್ತೀರಮ್ಮ. ಹೇಳು ಕೈದ. ಬರಿದು ಮಾಡಿ ಹೋಗಿ ಬಿಟ್ಟೆ. ದೇವಾ ದೇವಾ, ನಿನಗಿದು ನ್ಯಾಯವೇ? ನಿನಗಿದು ಧರ್ಮವೇ? ಹೇಳು ತಂದೆ, ಹೇಳು. ನೀನು ಕರುಣಾಡು ಕರುಣಾಮೂರ್ತಿ ಅಲ್ಲವೇ? ನನಗೇಕೆ ಈ ಶಿಕ್ಷೆ? ನಿನಗೇಕೆ ದಯಾಸಾಗರ ಎಂಬ ಹೆಸರು? ನಿನಗೇಕೆ ಕರುಣಾಳು ಎಂಬ ಹೆಸರು? ಇಲ್ಲ, ನೀನು ದಯಾಸಾಗರನಲ್ಲ, ನೀನು ಕರುಣಾಳು ಅಲ್ಲ. ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಸಾರಿ ಸಾರಿ ಹೇಳುವೆ, ಇದು ಸುಳ್ಳು ಎಂದು. ಇದು ನನ್ನನ್ನು ಬಳಿ ತೆಗೆದುಕೊಂಡು ಬಿಡು. ಈ ಪ್ರಾಣವನ್ನು ನಿನ್ನ ಪುರತಲಕ್ಕೆ ಅರ್ಪಿಸಿಕೊ. ಇದ್ಯಾವ ದೃಶ್ಯವನ್ನು ನೋಡುತ್ತಿರುವ ತಂಗಿ? ವಿಧಿ ರಚಿಸಿದ ದುರಂತ ನಾಟಕದ ದೃಶ್ಯವನ್ನ. ಇನ್ನೂ ತೀರಲಿಲ್ಲವೇ ನೀನು ವ್ರತ? ತಂಗಿ ಸಂಕಟ ಕಾಲದಲ್ಲಿ ಮುಖ ತಿರುಗಿದ ಇವನಂತ ಅಣ್ಣನೆಂದು ಮನದಲ್ಲಿ ಜಪಿಸಿದರಮ್ಮ. ದೂರದ ಹಳ್ಳದಿಂದ ನೀರನ್ನು ತುಂಬಿ ತರುವಾಗ ಮಾರ್ಗ ತಪ್ಪಿ ವಿಳಂಬವಾಯಿತೇ ವಿನಃ ಮಾಡುವುದು ಅಣ್ಣ ಅನುಚಿತವ. ಒಡ ಹುಟ್ಟಿದ ಈ ತಂಗಿ ಸಹೋದರನ ಗುಣಾವುಗಳನ್ನು ಅರ್ಥ ಮಾಡಿಕೊಳ್ಳ. ಈ ಕೊಲೆ ಮಾಡಿದ ಕೊಲೆಗಡಿಕೆ ನಾನು. ಪಾಪ, ನಿರಪರಾಧಿಗೆ ಶಿಕ್ಷೆ. ದಯವಿಟ್ಟು ನನ್ನನ್ನು ಬಂಧಿಸಿ. ಅಲ್ಲ ಸರ್, ಅವಳು ನಿರಪರಾಧಿ ಅಲ್ಲ. ಅಣ್ಣನನ್ನು ಬಂಧಿಸುವರೆಂದು ಭ್ರಮೆಯಿಂದ ನುಡಿಯುತ್ತಿರುವಳು ತಾನು ಅಪರಾಧಿ ಎಂದು. ಕೊಲೆಗೈದ ಪಿಸ್ತಲು ಇನ್ನು ನನ್ನ ಕೈಯಲ್ಲೇ ಇದೆ. ನಿಜವಾದ ಅಪರಾಧಿ ನಾನು. ನನ್ನನ್ನು ಬಂಧಿಸಲಿ. ಇಲ್ಲ, ಇದು ಶುದ್ಧ ಸುಳ್ಳು. ಪಾಪ, ಇವನಾರು ನಾನಲ್ಲ. ಈ ಅನಾಥನ ಮೇಲೆ ಅಪವಾದವನ್ನು ಏಕೆ ಹೊರಿಸಲಿ? ಈ ಕೊಲೆ ಮಾಡಿಕೊಂಡು ದಯವಿಟ್ಟು ನನ್ನನ್ನು ಬಂಧಿಸಿ. ನನ್ನನ್ನು ಬಂಧಿಸಿ. ತಂಗಿ, ವಿಧಿವಿಧಿಯನ್ನು ಅಳುಕಿಸುವವರು ಯಾರು? ಜಾತಿ ವಿಜಯ
ಜಾತಿಯ ಜ್ವಾಲಾಮುಖಿಯಲ್ಲಿ ಸುಟ್ಟು ಸೀಕರಿಯಾಗೋದಕ್ಕಿಂತ ಜಾತ್ಯತೀತ ಭವನವಾದ ಕಾರಾಗೃಹ ವಾಸವೇ ಮೇಲು. ಬರುವೆ ತಂಗಿ. ಸ್ವಲ್ಪ ಸುಡುಗಾಡಾಗಿ ಏನಾದ ಹಿರಿಯ ಕಣ್ಣು ಹೋಗಕ್ಕೆ ಮನೆ ಉಳಿಯಿತು ಆದ್ರೆ ಒಳ್ಳೆ ಹೋಗಕ್ಕೆ ಮನೆ ಉಳಿಯೋದಿಲ್ಲ ಅಂದಂಗ ಮಾರಾಟ ನೋಡು ಸುತ್ತಾನ ಸಂಸಾರ ನೋಡ ಅಲ್ಲಿ ಮುಂದಿನೂರ ಹೆಂಗಣ ಅಂತವ್ರ ನಮ್ಮ ಬಳಗ ಜನನೂ ಭಾಳ ಅದ ನಡಿ ಅಂತವ್ರ ಮನೆಗೆ ಹೋಗೋಣ ಹಂಗನ ಅಲ್ಲಿ ಬರೋರು ಗಂಗವ್ರನ್ನೇನ ನಡೆ ಅವ್ರ ಕಕ್ಕಾರ ಅಲ್ಲವ್ರು ಬಣ್ಣದವ ತೆಗೆದುಬಿಟ್ಟು ತೂತಾಗ್ಯಾವ. ಅಯ್ಯ ಹೌದಲ್ಲ ಅವರು ಆಯ್ತು ಕುತ್ತಿ ಗಂಟ ಊಟ ಮಾಡೋಣ ಅಂತ ನೋಡು ಈಗ ಬರೋಣ ಬಂದಿ ನಾನು ಬಿಟ್ಟು ಎಲ್ಲರೂ ಓಡೋದಂದ್ರೆ ನೋಡು ನನ್ನ ನೋಡಿ ಓಡುವೆ ನಮಸ್ಕಾರ. ಗೌರೀಶಪ್ಪ ಎಲ್ಲಿ ಹೊರಟಿದ್ದೀರಾ? ಊರಿಗೆ ಹೋಗಿ ಹುಡುಗಿ ಮಾಡ್ಕೊಂಡು ಬರೋದ್ರೊಳಗ ಮನೆ ಅನ್ನೋದು ಮಠ ಆಗ್ಬಿಟ್ಟಿದ್ರಿ ಅದನ್ನ ನೋಡಿ ಹೊಟ್ಟೆಗ ನೆಲ್ಲ ಮೊಸರು ಕಲಸ್ದಂಗ ಆಗೈತ್ರಿ ಅದಕ್ಕೆ ನೀವ್ ಎಲ್ಲಿದ್ರಿ ಅಂತ ಹುಡ್ಕೊಂತ ಬಂದೀವಿ ನೋಡ್ರಿ ಅವ ಹಾಗಾದ್ರೆ ನಮ್ಮ ಪತಿಯವರು ಮನೆಯಲ್ಲಿದ್ದಾರೆ? ನಿಮಗೆ ಗೊತ್ತಿಲ್ಲವ? ಇಲ್ಲ ಗೌರೀಶ, ನೀವು ಉಳಿವಿಗೆ ಹೋದ ದಿನವೇ ನಾನು ಆ ಮನೆಯಿಂದ ಹೊರಬಿದ್ದು ಬಿಟ್ಟೆ. ಏನು ಹೇಳಿದ್ರವ? ಡಾಕ್ಟರು ಲಲಿತ ಕೂಡಿ ಅಪ್ಪನ ಮನೆಯಿಂದ ಹೊರಗಾಗ್ಬಿಟ್ಟಾರವ. ಈ ಸುದ್ದಿ ನಿನಗಾರಪ್ಪ ಹೇಳಿದ್ರು? ಇದೇ ಊರಾಗ ಮೇಲೆ ಮನೆ ಮೊಂಜ ಅಂತ ಹೇಳಿದ್ ನಾವು. ಗೌರೀಶ, ಮರುಭೂಮಿಯಲ್ಲಿ ಒಂಟಿ ನೀರು ಕಂಡಂತಾಯಿತು ನಿಮ್ಮಿಬ್ಬರನ್ನು ನೋಡಿ. ನಡೀರಪ್ಪ, ಮೊದಲು ನಮ್ಮ ಸ್ವಾಮಿಯವರು ಎಲ್ಲಿದ್ದಾರೋ ಕುಳಿತುಕೊಂಡು ಬರೋಣ. ಅವರ ಅಲ್ಲಿ ಮುಂದೆ ಕಾಣೋದು ನನ್ನ ತವರು ರೈತ್ರಿ ಮೊದಲ ಮನೆಗೆ ಹೋಗಿ ಧ್ವಜ ಹಾಕಂಡ್ರಿ ಆಮೇಲೆ ಮುಂದಿನ ಕೆಲಸ ಆರಾಮ ಮಾಡ್ತಾರ್ರಿ. ಆಗ್ಲಿ ನಡಿ. ನಾಳೆ ನಾನು ಕೋರ್ಟಿಗೆ ಹೋಗ್ಬೇಕಾಗಿದೆ. ಕೊಟ್ಟಿಗ್ರೆ ಅಯ್ಯೋ, ನನ್ನ ಕರ್ಮಕಥೆ ಅಡಿಗೆ ಮನೆಗೆ ನನ್ನ ಕರ್ಮಕಥೆ ದೊಡ್ಡದಿದೆಯಮ್ಮ. ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ನಡಿ. ಮಾತು ಗೊತ್ತಿಲ್ಲ ಕಾಟ ಇಳಿದು ಬಾ ಹರನ ಜಡೆಯಿಂದ ಋಷಿಯ ತೊಳೆಯಿಂದ ತುಮಿಸಿ ಬಾ ಚರಾಚರಗಳಲ್ಲಿ ಇಳಿದು ಬಾ ತಾಯಿ ಇಳಿದು ಬಾ. ಬಾ ಗಂಗಾ, ಮೋಡವಾಗಿ ತೇಲಿ ಬಾ. ಗಾಳಿಯಾಗಿ ಬಾ ಗಂಗಾ. ಒಂದು ಮುದ್ದು ಮಳೆ ನನ್ನೆಲ್ಲಿದು ಬಾ, ಒಲಿದು ಬಾ ನನ್ನ ಪ್ರೇಮ ಕಣೆ. ಎಷ್ಟು ಕರೆದರೂ ಬರಲಾರೆಯ? ಓ, ನಿನಗೆ ಇರಲು ಮನೆಗಿಲ್ಲವೆಂದು ನನ್ನ ಮೇಲೆ ಸಿಕ್ಕಾಗಿಲ್ಲವೇ? ಹೌದು, ಆ ಬೀಚ್ ಲಲಿತ ಇರುವ ಮನೆಯಲ್ಲಿ ನನಗೆ ಬೇಡ. ನಿನಗಾಗಿ ಒಂದು ಉತ್ತಮವಾದ ಮನೆಯನ್ನು ಕಟ್ಟಿಸುವೆ. ಆ ಹೊಸ ಮನೆಯಲ್ಲಿ ನಾವಿರುವರು ಹುಟ್ಟಿ ಬರುವ ಮಗುವಿನೊಂದಿಗೆ ನಡೆದಾಡೋಣ.
ನಾನೇ ಬಂದು ಕೈ ಹಿಡಿದು ಕರೆಯಬೇಕೆ? ನಿಲ್ಲು, ಬಂದೆ. ಹೋಗದಿರು ಗಂಗೆ, ನಾ ಬಂದೆ. ಗಂಗಾ, ಗಂಗಾ ಅಲ್ಲ, ಅವಳೆತ್ತರದ ಕಾಡುಗಲೆಂದು ಗಂಗಾ ಎಂದು ಮಾಡಿ ಹಪ್ಪಿ ಬಪ್ಪನಾದ ಇದೇನು ಇಳಿದು ಬರುತ್ತಿರುವುದು? ರಕ್ತ, ರಕ್ತ, ರಕ್ತ! ಮದಮತ್ಸರಾದಿಗಳನ್ನು ನಾ ಗೆದ್ದು ನಾನಾಗುವೆನೆಂದು ವಿರಕ್ತ. ವಸಂತನ ಅಗಲುವಿಕೆಯಿಂದ ನನ್ನ ಜೀವನವೇ ಈ ರೀತಿ ಹಿರಿದಾದ ಶರತ್ಕಾಲದಲ್ಲಿ ಕಾಲ ಕಳೆಯುವಂತಾಗಿಬಿಟ್ಟಿದೆ. ಅಷ್ಟೇ, ಈ ರೀತಿ ನಾನು ಕಾಲ ಕಳೆಯುತ್ತಿರಬೇಕಾದರೆ ಇದು ನನ್ನ ತಂದೆಯ ಹೃದಯ ವಿಕಾರ ಮರಣದ ಸುದ್ದಿ ಹೊತ್ತು ತಂದಿದೆ. ಯಾವ ರೀತಿಯಾಗಿ ನಾನು ಸಹಿಸಿಕೊಳ್ಳಲಿ? ಒಂದು ಕಡೆ ನನ್ನ ತಂದೆಯ ಮರಣದ ಸುದ್ದಿ, ಇನ್ನೊಂದು ಕಡೆ ವಸಂತನ ಅಗಲುವಿಕೆ. ಭಗವಂತ, ಆದಷ್ಟು ಬೇಗ ವಸಂತ ಎಲ್ಲಿದ್ದಾನು ಅವರನ್ನು ಹುಡುಕಿ ನನಗೆ ಸಿಗುವಂತೆ ಮಾಡುವ ಭಾರ ನಿನ್ನದು ತಂದೆ. ಇಲ್ಲಿ ಯಾರು ಕುಳಿತಿದ್ದಾರೆ? ಇವರಿಗಾದರೂ ಕೇಳುತ್ತೇನೆ, ವಸಂತನ ತಂಗಿಯ ಊರಿನ ಮಾರ್ಗ ಯಾವುದು ಅಂತ. ಲಲಿತೆ, ನಿನ್ನನ್ನು ಈಗಿಂದೇ ಆಗಲೇ ಸುಟ್ಟು ಭಸ್ಮ ಮಾಡಿ ಕೂದಿ ಬಿಡಬೇಕು. ಲಲಿತೆ ಅಲ್ಲ, ಯಾರು ನೀನು? ಅಣ್ಣ, ನಾನೊಬ್ಬಳು ಅನಾಥೆಯಣ್ಣ. ಅನಾಥೆಯೋ, ಸನಾಥೆಯೋ ಅಥವಾ ಭಿಕ್ಷಾರ್ಥಿಯೋ, ನಿನಗೇನು ಬೇಕು ಹೇಳು. ನೋಡಪ್ಪ, ಅಹಂ ಬ್ರಹ್ಮಾಸ್ಮಿ ಸೋಹಂ, ಅವನೇ ನಾನು. ನೋಡಪ್ಪ, ನಿನಗೇನು ಬೇಕಾಗಿದೆ ಹೇಳು. ನನಗೇನು ಬೇಕಾಗಿಲ್ಲ. ನೋಡು, ಸದ್ಯ ನನಗೆ ವಿದ್ಯಾನಗರದ ದಾರಿಯನ್ನು ತೋರಿಸಿದ್ರಷ್ಟೇ ಸಾಕು. ವಿದ್ಯಾನಗರದ ದಾರಿ ನನಗೆ ಗೊತ್ತಿರುವುದು ಯಮನ ನಗರದ ದಾರಿ. ಅಲ್ಲಿಗೆ ಹೋಗುವೆಯಾ? ದೊಡ್ಡಪ್ಪ, ದಯವಿಟ್ಟು ಹುಡುಗಾಟಿಕೆ ಮಾಡಬೇಡ. ಮೊದಲೇ ನನ್ನ ಈ ಹೃದಯ ಹಸಿವೆಯಿಂದ ಬಳಲ್ತಾ ಇದೆಯಪ್ಪ. ಹಸಿವೆ ತಡಿ, ಹಸಿವೆ ನೀರಿಲ್ಲದ ಊರಿ ಹೊಂದಿದೆ, ಅಲ್ಲಿಗೆ ಕೊಡಿಸಿಬಿಟ್ಟೆ. ಹೋಗುವೆ ಅಲ್ಲಿಗೆ. ಇವನು ಯಾರೋ ಹುಚ್ಚ ಅಂತ ಕಾಣುತ್ತೆ. ಮೊದಲು ನಾನು ಇಲ್ಲಿಂದ ಪಾರಾಗಿ ಹೋಗ್ಲೇಬೇಕು. ಹುಚ್ಚ, ಆದರೂ ಅಶೋಕನು ವ್ಯಭಿಚಾರಿ ಸಹೋದರಿಯ ಸವಿ ಮಾತಿಗೆ ಮನಸ್ಸೋತು ಈ ರೀತಿ ಕಷ್ಟ ಪಡಬಾರ್ದಾಯ್ತು. ಪಾಪ ಗಂಗಮ್ಮನ ಹಣೆ ಬರೆದಾಗ ಸುಖನೇ ಬರ್ದಂಗೆ ಕಾಣೋದು ನೋಡ್ರಿ. ತವರು ಮನಾಗಿದ್ದ ಬಂದಾಳಿಂದ ಕಣ್ಣೀರಾಗ ಕೈ ತೊಳಕತ್ತ. ನಿಮ್ಮ ಒಡೆಯರು ಮಾಡಿದ ದುಷ್ಟ ಸ್ನೇಹಿತರ ಸಹವಾಸದಿಂದ ಇಷ್ಟೆಲ್ಲ ಅನರ್ಥವಾಯಿತು. ಕರಬೇತ್ ಬಿಡ್ರಿ ನಿಮ್ಮ ಮಾತು. ಇವತ್ತು ನಾಳೆ ಬೆಲ್ಲ ತೋರಿಸಿ ಸಗಣಿ ಕೈ ಇಡೋರು ಬಹಳ ಜನ ಇದ್ದಾರೆ ಈ ಭೂಮಿ ಮೇಲೆ. ಆಗಲಿ, ಮೊದಲು ತಂಗಿಯನ್ನು ಕಂಡು ನಂತರ ಅಶೋಕನ ಶೋಧನೆಯಲ್ಲಿ ತೊಡಗೋಣ. ಇನ್ನೂ ನಿನ್ನ ಹೆಂಡತಿ ಬರಲಿಲ್ಲವಲ್ಲ? ಹೆಂಗ್ ಬರ್ತಾವ್ರ? ದಸರಾದಾಗ ಆನೆ ಬಂದಂಗೆ ಬರ್ತಾವ. ದಸರಾದಾಗ ಆನೆ ಬಂದಂಗೆ ಬರ್ತಾವ್ರಿ. ತಂಗಿ, ತಂಗಿ, ನಿನ್ನ ಸಾಕ್ಷಿಯಿಂದಲೂ ಷರತ್ತು ಜೇಬಿನಲ್ಲಿದ್ದ ದಿನಚರಿ ಪುಸ್ತಕದಿಂದಲೂ ನಾನು ನಿರಪರಾಧಿ ಎಂದು ನಿರ್ಣಯಗೊಂಡು ಬಂದನಮ್ಮ. ಅಸತ್ಯವು ಸತ್ಯವನ್ನೆಂದಿಗೂ ಸೋಲಿಸಲಾರದು. ಇದ್ಯಾವ ದೃಶ್ಯವನ್ನು ನೋಡುತ್ತಿರುವೆ ನಾನು? ಕರುಳು ಕೊಲ್ಲುವ ದುರಂತ ದೃಶ್ಯವನ್ನು ಗೊತ್ತಾಗ್ಲಿಲ್ಲಮ್ಮ. ಅವರೇ ನಿನ್ನ ಪತಿದೇವರು. ಅಲ್ಲಿ ಯಾರು ಓರ್ವ ಸ್ತ್ರೀಯನ್ನ ಬೆನ್ನು
ಹೋಗ್ತಾ ಇದ್ದಾರೆ. ಗೊತ್ತತ್ಲೇನಮ್ಮ, ಅವರೇ ನಿನ್ನ ಪತಿದೇವರು. ನನ್ನ ಆರಾಧ್ಯ ಮೂರ್ತಿಗೆ ಹುಚ್ಚು ಹಿಡಿದಿರುತ್ತದೆ. ಎಲ್ಲಿ ಹೋದ ಆ ಹುಚ್ಚು ಹುಡುಗಿ? ಪಾತಾಳದಲ್ಲಿ ಅಡಗಿದ್ರು, ಪಾತಾಳದಿಂದ ಮೇಲೆ ತರುವೆ. ನನ್ನ ಸ್ವಾಮಿ ಎಂದರು ನಾನೇನು ಸನ್ಯಾಸಿ? ಹೇ ದೇವ, ನನ್ನ ಬಾಳಿಗೆ ಬೆಳಕು ನೀಡುವ ರಮೆಗೆ ರಾಹು ತೊಡಕಿಸಿ ನನ್ನ ಬಾಳನ್ನೇ ಬರಡಾಗಿಸುತ್ತಿರುವೆಯ ತಂದೆ. ಪ್ರಾಲಾಪಿಸುವುದರಿಂದ ಪ್ರಯೋಜನವೇನು ಗಂಗಾ? ಗಂಗ ಈ ಹೆಸರನ್ನು ಎಲ್ಲೋ ಕೇಳಿದ ನನ್ನ ಗಂಗ ಸತ್ತು ಹೋಗಿದ್ದಾಳೆ. ಇಲ್ಲ ಅಶೋಕ್, ಪತಿಯಿಂದ ದೂರಾಗಿ ಪತಿತ್ತಳೆಂದು ಕಂಡಳು. ಸತತ ಪ್ರಯತ್ನ ಹಾಗೂ ಶುದ್ಧ ಸಾತ್ವಿಕ ಜೀವನದಿಂದ ನಿನ್ನನ್ನೇ ನಂಬಿ ತನ್ನ ಸಾತ್ವಿಕ ಜೀವನದಿಂದ ಅಗಲಳು ಇದ್ದ ಚಿಂತನೆಯಲ್ಲೇ ಕಾಲ ಕಳೆಯುತ್ತಿರುವಳು. ಹೌದು ಸ್ವಾಮಿ, ಈ ನಿಮ್ಮ ಸತಿ ಸತ್ತಿಲ್ಲ. ತನ್ನ ಪತಿಗಾಗಿ ಇದುವರೆಗೂ ಕಾಯ್ದುಕೊಂಡು ಅಶ್ರ ಬಿಂದುಗಳ ಅಭಿಷೇಕ ಮಾಡುತ್ತಿದ್ದಳು ತಮ್ಮ ಪಾದಾರ ಬಿಂದುಗಳಿಗೆ. ನನ್ನ ಕಾಲು ಹೊಲಸು ಮಾಡಿದರೆ ರಾಜಡದಲ್ಲಿ ಕುಳ್ಳರಿಸಿ ಕಸಗೂಡಿಸಲು ಮಂಗಳ ಲೋಕದ ಅಂಗಳಕ್ಕೆ ಕಳಿಸು. ಬಿಡಲು ನನ್ನ ಪಾದಗಳನ್ನು. ಇದೇನ ಅಶೋಕ್, ಭ್ರಾಂತವಾಯಿತೆ ಬುದ್ಧಿ. ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುವ ನನ್ನ ತಂಗಿ ಕಾಣದಾದಳೆ ನಿನ್ನ ನಯನಗಳಿಗೆ. ಹಾಗಾದರೆ ನನ್ನ ಸತಿ ಸತ್ತಿಲ್ಲವೇ? ಹೌದು, ಸತ್ತಿಲ್ಲ ಅಂದರೆ ಶರತ್ನೊಡಗೂಡಿ ಓಡಿ ಹೋಗಿರಬಹುದು. ಒಳಗಣ್ಣು ಎರಡು ಹೊರಗಣ್ಣು ಎರಡು ಹಿಂಗಿದವೆ. ನಾನೇನು ಅನ್ಯಾಯ ಮಾಡಿದೆ ಎಂದು ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿದ್ದಾನಲ್ಲ, ಶಿಕ್ಷೆ ಕೊಡುತ್ತಿದ್ದಾನೆ. ಒಳಗಣ್ಣು 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 ಎರಡು ಹಿಂಗಿದವೆ. ಏನದು? ಯಾವುದೂ ಸರಿಯಾಗಿ ಕಾಣುತ್ತೆ ಇಲ್ಲ. ನಾ ಎಲ್ಲಿದೆ? ನೀವೆಲ್ಲರೂ ಯಾರು? ಸ್ವಾಮಿ, ಇದು ನಮ್ಮ ಮನೆ ಕೆಲಸದಾಗಿ ಗೌರಿಯ ಮನೆ. ಈಗ ನೀವಿರುವುದು ಪ್ರಕಾಶಪುರವಲ್ಲ. ಇದು ಸೂಕ್ತಾವಸ್ಥೆ ಕನಸು. ಸೂಕ್ತಾವಸ್ಥೆಯ ಕನಸಲ್ಲ ಅಶೋಕ್, ಜಾಗೃತ ಅವಸ್ಥೆಯಲ್ಲಿ ಕಾಣುತ್ತಿರುವ ಭಾಗ್ಯೋದಯದ ನನಸು. ಅದು ನಿದ್ರೆ ಆಹಾರ ಪರವಿಲ್ಲದೆ ನಿನ್ನ ಹಗಲಿರುಳು ನಿನ್ನ ಹಿತಚಿಂತನೆಯಲ್ಲೇ ಕಾಲ ಕಳೆತಿರುವ ಸತಿ ಸಾಧ್ವಿ ಗಂಗಾದೇವಿಯನ್ನು. ಹೌದು, ಗಂಗಾ. ಹೌದು. ಅದೇ ರೂಪ, ಅದೇ ಧ್ವನಿ. ಗಂಗಾ, ನನ್ನ ಪಾವನಾತ್ಮದ ಗಂಗಾ. ಕಾರ್ಕತ್ತನೆ ಮುಸುಕಿದ ನನ್ನ ಬಾಳಿಗೆ ಎಂದು ಎಂದು ಭಾಗ್ಯೋದಯವಾಯಿತು. ಎಲ್ಲವೂ ದೈವೇಚ್ಛೆ. ಸುಖ ದುಃಖಗಳೆಂಬ ಸಕ್ಕರೆಯ ದಡಗಳ ಮಧ್ಯೆ ಅರಿಯುತ್ತಿದೆ ಜೀವನ ಗಂಗಾ. ಅದು ತನ್ನ ಗುರಿ ಮುಟ್ಟಲು ಎರಡೂ ದಡಗಳ ಬಳಸಿಕೊಂಡು ಹೋಗುವುದು ಸಹಜ. ಸರಸ ವಿರಸಗಳ ಸಮ್ಮಿಲನವೇ ಸಮರಸ ಜೀವನ. ವಸಂತ, ನೀನು ಕೇವಲ ಮಾನವನಲ್ಲ. ನನ್ನ ಮತ್ತು ನಿನ್ನ ಸಹೋದರಿಯ ರಕ್ಷಣೆಗಾಗಿ ನಿನ್ನ ದೇಹವನ್ನು ಸಲ್ಲಿಸಿದ ದೇವಮಾನವನು. ತನ್ನ ದೇಹವನ್ನು ಕರಗಿಸಿಕೊಂಡು ಪರರಿಗೆ ಪ್ರಕಾಶವನ್ನು ನೀಡುವಂತ ಮೇಣದ ಬತ್ತಿಯಂತೆ ನಿನ್ನ ಜೀವನ. ನಿಜವಾಗಲೂ ಅಣ್ಣ ತಂಗಿಯರು ನೀವಿರುವ ಗಂಗಾ. ಇವಳ್ಯಾರು? ಇವಳನ್ನೇ ತಾವು ಬೆನ್ನತ್ತಿ ಬಂದಿದ್ದು. ನಮ್ಮೂರಿನ ಸಿರಿವಂತ ಧನರಾಜ್ ಅವರ ಏಕೈಕ ಪುತ್ರಿ. ಅವಳ ಹೆಸರು ಕೋಕಿಲ ಅಂತ. ಸರಿ ಸರಿ, ಪದಿತಿಯಾದರೂ ಕೈಗೆ ಸಿಕ್ಕುದಲ್ಲ. ಭಾರತ ದೇಶದ ಭೂಮಿಯಲ್ಲಿ ಬರದಿಂದ ಬೆಳೆಯುತ್ತಿರುವ ಭೇದ ಭಾವದ ಬುಡವನ್ನು ಬುಡಸಹಿತ ಕಿತ್ತೆಸೆದು ಸಮತಾಭಾವದ ಇದನ್ನು ನಡೆಸಲು ಮುಂದಾಗಿ ಬಂದಿಗಳು ನನ್ನ ಕೈ ಹಿಡಿಯಲು ಅನೇಕ ಕಷ್ಟ ನಷ್ಟವನ್ನು ಅನುಭವಿಸಿ
ಸರಿ ಸರಿ, ಒಳ್ಳೆ ಫಜಿತಿಯಾದರೂ ಸಿಕ್ಕಳಲ್ಲ. ಕ್ಷಮಿಸು ಹೋಗಿಲಾಗಿವೆ. ನೋಡಿ, ಹರಿಯದೇ ಆದ ಅಪರಾಧಕ್ಕೆ ಕ್ಷಮೆಯ ಮಾತಿಗೆ. ಸ್ವಾಮಿ, ಒಡೆದು ಹೋದ ಸಂಸಾರ ಮತ್ತೆ ಒಂದಾಯಿತಲ್ಲ. ಈ ಸಂತೋಷದ ಸಮಯದಲ್ಲಿ ಅಣ್ಣ ಮತ್ತು ಕೋಕಿಲಿಯರ ಮದುವೆ ಮುಗಿಯಿತು. ನನ್ನ ಹೆಂಡತಿ ಹೆಸರು ಕೋಕಿಲ ಅಂತ ಹೇಳಿ. ಕರ್ದಂಟು ಕೊಟ್ರೆ ಕರ್ದಲ್ಲಿ ಬರ್ತಾಳ, ಎಣಿಗೆಲ್ಲ ಹೊಡೆದ್ರೆ ಕುಣ್ಕಂತ ಹೋಗ್ತಾಳ. ನನ್ನ ಹೆಂಡತಿ ಕೋಕಿಲ. ಬೇಕಿತ್ತ ನಿನಗೆ ಇವಾಗಿದು? ಸಿಹಿ ಕೈಗಳ ಸಮರಸವೇ ಸಂಸಾರ, ಅದನ್ನ ಎದುರಿಸುವವನೇ ಧೀರ. ವಸಂತ ಅವರ ಕೊರಳಿಗೆ ಹಾಕಿದೆ ನಾ ಈ ಹೂವಿನ ಹಾರ. ಇದೇನೋ ಸರ ಪುರ ಪುರ ಅಂದೇವ. ಎಲ್ಲರನ್ನು ಒಂದುಗೂಡಿಸಿದ ಶ್ರೀ ಮಹಾನ್ವಿತ ಯರ್ದಾತನವರಿಗೆ ವಂದಿಸುತ್ತಾ ಅವರ ಪ್ರಾರ್ಥನೆ ಮಾಡೋಣ.